ನಾವೆಲ್ಲರೂ ಹೇಳ್ಕೊಳ್ತೀವಿ ನಮಗೆ ವಿಶ್ವಾಸ ಇದೆ ಅಂತ. ಹೌದಾ? ನಾವು ವಿಶ್ವಾಸಿಗಳು ಅಂತ ನಾವು ಹೇಳ್ಕೊಳ್ತೀವಿ, ನಮಗೆ ವಿಶ್ವಾಸ ಇದೆ ಅಂತ ಹೇಳ್ಕೊಳ್ಳೋರು ಎಷ್ಟೋ ಜನ ಕ್ರೈಸ್ತರು ನಾವಿದ್ದೀವಿ. ಆದರೆ ಪ್ರಶ್ನೆ ಏನು ಅಂದರೆ, ನಿನ್ನ ವಿಶ್ವಾಸ ನಿನ್ನನ್ನು ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸ್ವರ್ಗ ರಾಜ್ಯದೆಡೆಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಸ್ವರ್ಗವನ್ನು ಫೋಕಸ್ಡ್ ಆಗಿ, ನಿತ್ಯ ಜೀವವನ್ನು ಫೋಕಸ್ ಆಗಿ ಬದುಕಲಿಕ್ಕೆ ನಿನ್ನ ವಿಶ್ವಾಸ ನಿನಗೆ ಹೆಲ್ಪ್ ಮಾಡ್ತಾ ಇದ್ದರೆ, ನಿನ್ನ ವಿಶ್ವಾಸ ಸರಿಯಾದ ವಿಶ್ವಾಸ. ಆ ರೀತಿ ಹೆಲ್ಪ್ ಮಾಡದೇ ಇದ್ದರೆ ಸಮಥಿಂಗ್ ಈಸ್ ರಾಂಗ್ ಇನ್ ಯುವರ್ ಫೇತ್. ಅದು ಸರಿಯಾದ ವಿಶ್ವಾಸ ಅಲ್ಲ. ಸರಿಯಾದ ವಿಶ್ವಾಸ ಅಂದರೆ ಅದು ದಟ್ ಈಸ್ ನಾಟ್ ಬೈಬಲ್ ಫೇತ್. ಅದು ಬೈಬಲಿಂದ ಬರುವಂಥ ವಿಶ್ವಾಸ ಅಲ್ಲ, ಅದು ಮಾನುಷಿಕವಾದ ವಿಶ್ವಾಸ. ಎಲ್ಲ ಮನುಷ್ಯನಿಗೂ ವಿಶ್ವಾಸ ಅನ್ನೋದೊಂದಿದೆ. ವಿಶ್ವಾಸ ಇರೋದ್ರಿಂದನೇ ನಾವು ಒಬ್ರಿಗೆ ಹೇಳ್ತೀವಿ, ನಾಳೆ ಇಂಥ ಜಾಗಕ್ಕೆ ಬನ್ನಿ, ನಾವು ಬರ್ತೀವಿ ಅಂತ. ನಾವು ಹೋಗ್ತೀವಿ. ಯಾಕೆ ಅಂದರೆ ನಮಗೊಂದು ವಿಶ್ವಾಸ ಇದೆ, ಅವರು ನಾಳೆ ಬರ್ತಾರೆ ಅಂತ. ಅದೇ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ, ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ್ ಮೆಡಿಸಿನ್ ಕೊಡ್ತಾರೆ, ಡಾಕ್ಟ್ರ್ ಹೇಳ್ತಾರೆ ಇದನ್ನು 1 ವಾರ ತೆಗೆದುಕೊಳ್ಳಿ, ನಿಮಗೆ ವಾಸಿ ಆಗುತ್ತೆ ಅಂತ. ನಮಗೊಂದು ವಿಶ್ವಾಸ ಇದೆ. ಆ ವಿಶ್ವಾಸದಿಂದ ನಾವೇನು ಮಾಡ್ತೀವಿ? ಮಾತ್ರೆ ತಗೊಳ್ತೀವಿ, ಟ್ರೀಟ್ಮೆಂಟ್ ತಗೊಳ್ತೀವಿ. ಕಾಯಿಲೆ ವಾಸಿ ಆಗ್ಬೋದು, ಆಗದೇ ಇರ್ಬೋದು, ನೋ ಗ್ಯಾರಂಟಿ. ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮಗೆ ಒಂದು ಮಾನುಷಿಕವಾದ ವಿಶ್ವಾಸ ಅನ್ನೋದು ಇದ್ದೇ ಇದೆ. ಇದು ಯಾವುದು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಲ್ಲ. ಗಂಡನಿಗೆ ಹೆಂಡತಿ ಮೇಲೆ ವಿಶ್ವಾಸ ಇದೆ, ಹೆಂಡತಿಗೆ ಗಂಡನ ಮೇಲೆ ವಿಶ್ವಾಸ ಇದೆ, ತಂದೆ ತಾಯಿಗೆ ಮಕ್ಕಳ ಮೇಲೆ ವಿಶ್ವಾಸ ಇದೆ, ಮಕ್ಕಳಿಗೆ ತಂದೆ ತಾಯಿ ಮೇಲೆ ವಿಶ್ವಾಸ ಇದೆ. ಈಗ ಮಕ್ಕಳಿಗೊಂದು ವಿಶ್ವಾಸ ಇರುತ್ತೆ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ನೋಡ್ಕೊಳ್ತಾರೆ. ಎಕ್ಸಾಮ್ ಬಂದಾಗ ಅಥವಾ ಸ್ಕೂಲ್ಗೆ ಅಡ್ಮಿಷನ್ಗೆ ನಮ್ಮ ಅಪ್ಪ ಅಮ್ಮ ಹೇಗಾದರೂ ಕಷ್ಟಪಟ್ಟು ಫೀಸ್ ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಅದರಿಂದನೇ ಅವ್ರು ಟೆನ್ಷನ್ ಮಾಡ್ಕೊಳ್ಳದೆ ಧೈರ್ಯವಾಗಿರ್ತಾರೆ. ಬೆಳಗ್ಗೆ ಎದ್ದಾಗ ಮಕ್ಕಳಿಗೊಂದು ವಿಶ್ವಾಸ ಇದೆ, ಹೇಗೋ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾರೆ ಅಂತ. ಆದ್ದರಿಂದನೇ ಅವರು ಟೆನ್ಷನ್ ಇಲ್ಲದೇ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಟಿಫಿನ್ ಬಾಕ್ಸ್ ಹೇಗೂ ರೆಡಿ ಆಗುತ್ತೆ ಅಂತ ಅವರಿಗೊಂದು ವಿಶ್ವಾಸ ಇದೆ. ಸೊ ಈ ರೀತಿ ಒಂದು ನ್ಯಾಚುರಲ್ ಆದ ಸ್ವಾಭಾವಿಕವಾದ ವಿಶ್ವಾಸ ಅನ್ನೋದು ಎಲ್ಲರಲ್ಲೂ ಇದೆ. ಇನ್ನು ಸ್ವಲ್ಪ ಮುಂದೆ ಹೋಗೋದಾದರೆ, ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ಯೇಸು ಪರಿಹಾರ ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇದೆ. ರೋಗಿಯಾದ ಒಬ್ಬ ಮನುಷ್ಯ ಯೇಸು ಸ್ವಾಮಿ ಹತ್ರ ಆಶ್ರಯಿಸಿದರೆ ಯೇಸು ರೋಗ ಸೌಖ್ಯ ಕೊಡ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಏನು ಗೊತ್ತಿಲ್ಲದಿರೋ ಒಬ್ಬ ಮನುಷ್ಯ, ನಾನು ಯೇಸುನ ನಂಬಿದ್ದೀನಿ, ಯೇಸು ನನಗೆ ಒಂದು ಒಳ್ಳೆಯ ಸ್ಥಿತಿಗೆ ತರ್ತಾರೆ ಅಂತ ಒಂದು ವಿಶ್ವಾಸ ಇಟ್ಟರೆ ಅದು ಅವನಿಗೆ ಸಿಗ್ಬೋದು. ಆ ರೀತಿ ಈ ಲೋಕದಲ್ಲಿ ಅನೇಕ ರೀತಿಯಲ್ಲಿ ನಮಗೆ ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಆಗುತ್ತೆ ವಿಶ್ವಾಸದಿಂದ. ಆದರೆ ಬೈಬಲ್ ಕಲಿಸಿಕೊಡುವ ವಿಶ್ವಾಸ ಅಂಥ ವಿಶ್ವಾಸ ಅಲ್ಲ. ದಟ್ಸ್ ನಾಟ್ ಬಿಬ್ಲಿಕಲ್ ಫೇತ್. ಅದು ಸ್ವಾಭಾವಿಕವಾದ, ಪ್ರಾಪಂಚಿಕವಾದ, ಮಾನುಷಿಕವಾದ ಮತ್ತು ಧಾರ್ಮಿಕವಾದ ವಿಶ್ವಾಸ. ಅದು ಈ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಇದೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥ ವಿಶ್ವಾಸ ಯಾವುದು ಕೇಳಿದರೆ, ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸ್ವರ್ಗ ರಾಜ್ಯದ ಕಡೆಗೆ ಫೋಕಸ್ಡ್ ಆಗಿ ನಮಗೆ ಪ್ರತಿದಿನ ಜೀವಿಸಲಿಕ್ಕೆ ಸಾಧ್ಯ ಆಗಬೇಕು. ದ್ಯಾಟ್ ಈಸ್ ಬಿಬ್ಲಿಕಲ್ ಫೇತ್. ದ್ಯಾಟ್ ಈಸ್ ಅ ಫೇತ್ ಕಮ್ಸ್ ಫ್ರಮ್ ದ ಗಾಸ್ಪಲ್. ದ್ಯಾಟ್ ಫೇತ್ ಕಮ್ಸ್ ಫ್ರಮ್ ಜೀಸಸ್ ಕ್ರೈಸ್ಟ್. ಆ ವಿಶ್ವಾಸ ಅಂತಕ್ಕಂಥದ್ದು ದೇವರ ವಾಕ್ಯದಿಂದ ಬರುವಂಥದ್ದು, ಶುಭ ಸಂದೇಶದಿಂದ ಬರುವಂಥದ್ದು, ಯೇಸು ಕ್ರಿಸ್ತನ ಮುಖಾಂತರ ಬರುವಂಥದ್ದು, ಪವಿತ್ರಾತ್ಮ ಅವರಿಂದ ಬರುವಂಥದ್ದು, ದೇವರಿಂದ ಬರುವಂಥದ್ದು. ಆದರೆ ಅಂಥ ವಿಶ್ವಾಸಿಗಳು ಇವತ್ತು ಬಹಳ ಕಡಿಮೆ. ನಾನು ಮೊದಲು ಹೇಳಿದ್ನಲ್ಲ ಒಂದು ಲಿಸ್ಟು, ಕಾಯಿಲೆ ವಾಸಿ ಆಗುತ್ತೆ, ಸಾಲ ತೀರುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗ್ತಾರೆ, ಒಳ್ಳೆಯದಾಗುತ್ತೆ, ಈ ವಿಶ್ವಾಸ ಇರುವವರು ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ. ಆದರೆ ಅವರಿಗೂ ದೇವರಿಗೂ ಸಂಬಂಧ ಅನ್ನೋದಿರೋದಿಲ್ಲ. ದೆರ್ ಇಸ್ ನೋ ಫೆಲೋಶಿಪ್. ದೇವರಿಗೂ ಅವರಿಗೂ ಒಂದು ಅನ್ಯೋನ್ಯತೆ ಇರೋದಿಲ್ಲ. ಅದು ಯಾವ ಥರ ಅಂದರೆ, ದೇವ್ರನ್ನ ಯೂಸ್ ಮಾಡ್ಕೊಂಡು ಬದುಕೋದು, ದೇವ್ರನ್ನ ಉಪಯೋಗಿಸ್ಕೊಂಡು ನಾವು ಬದುಕ್ತೀವಿ. ನಾವ್ಯಾವತ್ತೂ ದೇವರಿಗೆ ಉಪಯೋಗ ಆಗಲ್ಲ. ನಾವ್ಯಾವತ್ತೂ ದೇವರಿಗೆ ಉಪಯೋಗ ಆಗಲಿಕ್ಕೆ, ನಮ್ಮನ್ನು ಬಿಟ್ಕೊಡ್ಲಿಕ್ಕೆ ನಾವು ತಯಾರಾಗೋದಿಲ್ಲ. ಆದರೆ ನಿಜವಾದ ವಿಶ್ವಾಸ ಏನಾಗುತ್ತೆ ಅಂದರೆ, we will be able to surrender our lives to God.
ದ್ಯಾಟ್ ಈಸ್ ದ ಪವರ್ ಆಫ್ ಫೇತ್. ನಿಜವಾದ ಒಂದು ಕ್ರೈಸ್ತ ವಿಶ್ವಾಸದ ಶಕ್ತಿ ಅಥವಾ ಶುಭ ಸಂದೇಶದಿಂದ ಬರುವ ವಿಶ್ವಾಸದ ಶಕ್ತಿ ಏನು ಕೇಳಿದರೆ, ನಮ್ಮನ್ನೇ ದೇವರಿಗೆ ಬಿಟ್ಟು ಕೊಡಲಿಕ್ಕೆ, ನಮ್ಮ ಲೈಫನ್ನು ದೇವರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಬೇಕಾದಂತಹ ಒಂದು ಪವರ್, ಒಂದು ಶಕ್ತಿ ನಮಗೆ ಶುಭ ಸಂದೇಶದಿಂದ ಬರುವ ವಿಶ್ವಾಸದಿಂದ ಸಿಗುತ್ತೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ವಿಶ್ವಾಸ ಅಲ್ಲಿ ಇಲ್ಲಿ ಏನೋ ನೋಡಿ ನಮಗೆ ವಿಶ್ವಾಸ ಬಂದಿದೆ. ಎಲ್ಲೋ ಪ್ರಾರ್ಥನೆಗೆ ಹೋಗ್ತೀವಿ, ಅಲ್ಲಿ ಯಾರಿಗೋ ದೆವ್ವ ಬಿಟ್ಟು ಹೋಗುತ್ತೆ, ಕಾಯಿಲೆ ವಾಸಿ ಆಗುತ್ತೆ, ಆಗ ನಮಗೆ ಯೇಸು ಮೇಲೆ ನಂಬಿಕೆ ಬರುತ್ತೆ. ಆ ರೀತಿ ವಿಶ್ವಾಸದಿಂದ ಯಾವತ್ತೂ ನಮ್ಮ ಲೈಫ್ ದೇವರಿಗೆ ಸರೆಂಡರ್ ಮಾಡಿಕೊಡಲಿಕ್ಕೆ ಆಗಲ್ಲ. ನಾವು ಬೇಕಾದರೆ ಪ್ರೇಯರಿಗೆ ಬರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ವರ್ಡ್ ಆಫ್ ಗಾಡ್ ಕನ್ಫೆಸ್ ಮಾಡ್ತೀವಿ, ಇದೆಲ್ಲ ಹೇಳ್ತೀವಿ. ಬಟ್ ವಿ ವಿಲ್ ನೆವರ್ ಸರೆಂಡರ್ ಅವರ್ ಲೈಫ್ಸ್ ಟು ಗಾಡ್. ಸಾಧ್ಯ ಆಗಲ್ಲ. ನಮ್ಮ ಲೈಫ್ನ ದೇವರಿಗೆ ಡೆಡಿಕೇಟ್ ಮಾಡಿ ಕೊಡಲಿಕ್ಕಾಗಲ್ಲ. ಕೊಡಲಿಕ್ಕಾಗಬೇಕಾದ್ರೆ ನಮಗೆ ಶುಭ ಸಂದೇಶದಿಂದ ಸಿಗ್ತಕ್ಕಂತಹ, ಯೇಸು ಕ್ರಿಸ್ತನಿಂದ ಬರ್ತಕ್ಕಂತಹ, ಹೋಲಿ ಸ್ಪಿರಿಟಿಂದ ಬರ್ತಕ್ಕಂಥ ಆ ಟ್ರೂ ಫೇತ್ ನಮಗೆ ಸಿಗಬೇಕು. ಆ ಫೇತ್ ಇಲ್ಲದೆ ಇದ್ದರೆ ನಮ್ಮ ಲೈಫೇ ವೇಸ್ಟ್, ನಮ್ಮ ಜೀವನ, ಕ್ರೈಸ್ತ ಜೀವನ ವೇಸ್ಟ್ ಆಗೋಗುತ್ತೆ. ಕ್ರೈಸ್ತರಾದ ನಾವು ಕ್ರಿಸ್ತನಿಗಾಗಿ ಬದುಕಲಿಕ್ಕೆ ಆಗದೇ ಇದ್ದರೆ ನಮ್ಮ ಜೀವನಕ್ಕೆ ಅರ್ಥ ಇರೋದಿಲ್ಲ, ನಮ್ಮ ಜೀವನ ವೇಸ್ಟ್ ಆಗುತ್ತೆ. ಆ್ಯಸ್ ಕ್ರಿಶ್ಚಿಯನ್ಸ್, ಇಫ್ ವಿ ಆರ್ ನಾಟ್ ಏಬಲ್ ಟು ಲಿವ್ ಫಾರ್ ಕ್ರೈಸ್ಟ್ ಜೀಸಸ್, ಅವರ್ ಲೈಫ್ ಈಸ್ ಮೀನಿಂಗ್ಲೆಸ್ ಆ್ಯಂಡ್ ಯೂಸ್ಲೆಸ್. ನಾವು ಕ್ರೈಸ್ತ ವಿಶ್ವಾಸಿಗಳಾಗಿದ್ದು ಕ್ರಿಸ್ತನಿಗೋಸ್ಕರ ಬದುಕಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಮ್ಮ ಜೀವನಕ್ಕೆ ಏನು ಕೂಡ ಅರ್ಥ ಇಲ್ಲ. ನಮ್ಮ ಜೀವನ ಯಾತಕ್ಕೂ ಕೆಲಸಕ್ಕೆ ಬಾರದ ಒಂದು ಜೀವನ ಆಗುತ್ತೆ. ಇವತ್ತು ಎಷ್ಟೋ ಜನ ಆ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ದರಿಂದ ಅಂಥ ಒಂದು ವಿಶ್ವಾಸ ನಮ್ಮಲ್ಲಿಗೆ ಬರಬೇಕಾದ್ರೆ ಏನು ಮಾಡಬೇಕು? ಅಂಥ ಒಂದು ವಿಶ್ವಾಸ ನಮ್ಮಲ್ಲಿಗೆ ಬರಬೇಕಾದ್ರೆ ನಾವೇನು ಮಾಡಬೇಕು? ಏನು ಮಾಡಿದರೆ ಬರ್ಬೋದು ಹೇಳಿ ನೋಡೋಣ. ನೀವೆಲ್ಲ ಡೈಲಿ ಪ್ರೇಯರಲ್ಲೆಲ್ಲ ಅಟೆಂಡ್ ಮಾಡ್ತಾ ಇರ್ತೀರಾ, ಬೈಬಲ್ ಪಂಡಿತರೆಲ್ಲ ಇದ್ದೀರಾ. ಅಂಥ ಒಂದು ವಿಶ್ವಾಸ ನಮ್ಮಲ್ಲಿ ಬರಬೇಕಾದ್ರೆ ನಾವೇನು ಮಾಡಬೇಕು? ಯಾರು ಮಾತಾಡಲ್ವಾ? ಅದೇ ನಡಿಬೇಕಾದ್ರೆ ಈಗ ಅಂಥ ವಿಶ್ವಾಸ ಬೇಕಲ್ಲ. ದೇವರ ವಾಕ್ಯದಲ್ಲಿ ನಡೆಯೋದು ಅಂದರೆ ಯಾವುದು? ಹಾಂ ಹೇಳಿ. ಹಾಂ ಹೇಳಿ ಹೇಳಿ. ಹಾಂ, ದೇವ್ರ ಜೊತೆಗೆ ಆ ಸಂಬಂಧಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು? ಇದೆಲ್ಲ ಮಾಡ್ತಾ ಇದ್ದೀವಲ್ಲ, ಪ್ರಪಂಚ ಸೃಷ್ಟಿ ಆದಾಗಿಂದ ಮಾಡ್ತಾನೆ ಬಂದಿದ್ದಾರೆ ಜನ. ದೇವ್ರ ಸಂಬಂಧದಲ್ಲಿ ಮಾತ್ರ ಎಷ್ಟೋ ಜನ ಬದುಕ್ತಾನೆ ಇಲ್ಲ. ಬೈಬಲ್ ಓದಿ 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 ತಲೆ ಹಾಳು ಮಾಡ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಕೆಲವರು ಮಾನಸಿಕ ಆಗಿಬಿಟ್ಟಿದ್ದಾರೆ ಬೈಬಲ್ ಓದಿ, ಕೆಲವೊಂದು ಮನೆ ಬಿಟ್ಟೆ ಹೋಗಿಬಿಟ್ಟಿದ್ದಾರೆ, ಕೆಲವ್ರನ್ನ ಓಡಿಸೇ ಬಿಟ್ಟಿದ್ದಾರೆ. ಅದೇ ಹೇಗೆ? ಹೌ? ಇಫ್ ವಿ ಹ್ಯಾವ್ ಫೇತ್ ವಿ ಕ್ಯಾನ್ ಫೇಸ್. ಫಾರ್ ದ ಸೇಕ್ ಆಫ್ ಫೇತ್ ವಾಟ್ ಎವರ್ ಕಮ್ಸ್ ವಿ ಕ್ಯಾನ್ ಫೇಸ್ ಇಟ್. ಫಾರ್ ದ್ಯಾಟ್ ವಿ ನೀಡ್ ದ್ಯಾಟ್ ಫೇತ್. ಇನ್ ಆರ್ಡರ್ ಟು ಗೆಟ್ ದ್ಯಾಟ್ ಫೇತ್ ವಾಟ್ ವಿ ಮಸ್ಟ್ ಡೂ? ಹೌ ಕ್ಯಾನ್ ವಿ ಗೆಟ್ ದ್ಯಾಟ್ ಫೇತ್? ಯಾವ ರೀತಿಯ ವಿಶ್ವಾಸನ ಪಡ್ಕೋಬೋದು? ಥ್ರೂ ಲಾರ್ಡ್ ಜೀಸಸ್ ಕ್ರೈಸ್ಟ್ ಓನ್ಲಿ ವಿ ಕ್ಯಾನ್. ಎಸ್. ಹೌ? ಓಕೆ, ನಾನೇ ಹೇಳ್ಬಿಡ್ತೀನಿ. ನೆನ್ಪಿಟ್ಕೊಳ್ಳೋದು ಮಾತ್ರ ಅಲ್ಲ, ನಾವು ಆ ಏರಿಯಾದಲ್ಲಿ ವರ್ಕೌಟ್ ಮಾಡಬೇಕು. ಓಕೆ, ಆಗ ನಮಗೆ ಅಂಥ ವಿಶ್ವಾಸ ಸಿಗುತ್ತೆ. ಅಂಥ ವಿಶ್ವಾಸ ಸಿಗದೇ ಇದ್ದರೆ ನಾವೆಲ್ಲ ಡಮ್ಮಿ ಪೀಸುಗಳೇ. ಸುಮ್ಮನೆ ಕೈ ತಟ್ಟಲಿಕ್ಕೆ, ಹಾಡು ಹೇಳಲಿಕ್ಕೆ ಯಾರು ಒಂದು 4 ಜನ ಬಂದು ಕೂತ್ಕೊಂಡು ಯಾರೂ ಮಾಡ್ಬೋದು. ಅದೆಲ್ಲ ಬೇಕಾಗಿರೋದು. ನಾನು ಹೇಳಿದ್ನಲ್ವಾ, ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾನೊಂದು ವಾಕ್ಯ ಮುಖಾಂತರ ಹೋಗೋಣ. ಹಿಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 11 ವಾಕ್ಯ 25. ಹೀಬ್ರೂಸ್ ಚಾಪ್ಟರ್ 11 ಸಿಗ್ತಾ? ವರ್ಸ್ 20. 24ರಿಂದಾನೇ ಓದೋಣ. ಮೋಶೆ ದೊಡ್ಡವನಾದ ಮೇಲೆ ತಾನು ಅರಸನಾದ ಫರೋಹನ ಕುಮಾರಿಯ ಪುತ್ರ ಎಂದು ಕರೆಸಿಕೊಳ್ಳಲು ನಿರಾಕರಿಸಿತು ಸಹ ವಿಶ್ವಾಸದಿಂದಲೇ ಓಕೆ, ಕ್ಷಣಿಕ ಪಾಪ ಭೋಗಗಳನ್ನು ಸವಿಯುವುದಕ್ಕಿಂತಲೂ
ದೇವಜನರೊಂದಿಗೆ ಕಷ್ಟಕ್ಕೆ ಈಡಾಗುವುದೇ ಲೇಸೆಂದು ಆತನು ತೀರ್ಮಾನಿಸಿಕೊಂಡನು. ಓಕೆ, ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ನಿಂದೆಯನ್ನು ಅನುಭವಿಸುವುದು ದೊಡ್ಡ ಭಾಗ್ಯವೆಂದು ಆತನು ಎಣಿಸಿದನು. ಏಕೆಂದರೆ ದೇವರಿಂದ ದೊರಕಲಿದ್ದ ಪ್ರತಿಫಲದ ಮೇಲೆಯೇ ಆತನ ಮನಸ್ಸು ನಾಟಿತ್ತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ವಿಶ್ವಾಸದ ಜೀವನಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಮೋಶೆಯ ಜೀವನ, ಅಥವಾ ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೂರ್ತಿ ವಿಶ್ವಾಸದ ಉದಾಹರಣೆಗಳಿದೆ. ಅದರಲ್ಲಿ ಒಂದೇ ಒಂದು ಉದಾಹರಣೆ ನಾನು ತೆಗೆದುಕೊಂಡಿದ್ದು ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 24, 25 ಆ್ಯಂಡ್ 26. ತುಂಬ ಚೆನ್ನಾಗಿದೆ. ಬೈ ಫೇತ್ ಮೋಸಸ್ ವೆನ್ ಹಿ ವಾಸ್ ಗ್ರೋನ್ ಅಪ್ ರೆಫ್ಯೂಸ್ ಟು ಬಿ ಕಾಲ್ಡ್ ಎ ಸನ್ ಆಫ್ ಫೇರೋಸ್ ಡಾಟರ್. ಫರೋಹನ ಮಗಳು ನಾನು, ಅಥವಾ ಪುತ್ರಿಯ ಮಗ ನಾನು ಅಂತ ಕರೆಸ್ಕೊಳ್ಳಿಕ್ಕೆ ರೆಫ್ಯೂಸ್ಡ್. ಈಗ ನಾವೇನು ಮಾಡ್ತೀವಿ? ನಾವು ಯಾರಾದರೂ ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿ ಇರೋರು ಮಗ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀವ, ಅಥವಾ ಅದನ್ನು ಹೇಳ್ದೇನೆ ಇರ್ತೀವ? ಹೆಮ್ಮೆ ಪಡ್ತೀವಿ. ನಮ್ಮ ಅಪ್ಪ ಅಥವಾ ನಮ್ಮ ಕುಟುಂಬದಲ್ಲಿ ಯಾರು MLA MP ಗಳು ಅಲ್ಲದೆ ಇದ್ದರೂ ಕೂಡ ನಮ್ಮ ತಾತನ ಕಡೆಯವರು MLA ಆಗಿದ್ದಾರೆ, MP ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ ಅಂತೆಲ್ಲ ನಾವು ಹೇಳ್ಕೊಳ್ತೀವಿ. ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮನ್ನು ಮೇಲಕ್ಕೆ ಇರಿಸ್ಕೊಳ್ಳಿಕ್ಕೆ ನೋಡ್ತೀವಿ. ಆದರೆ ಫರೋಹ ರಾಜ ಆ ಟೈಮಲ್ಲಿ ವರ್ಲ್ಡ್ಗೆ ಕಿಂಗು, ಪ್ರಪಂಚಕ್ಕೆ ಕಿಂಗು, ಆಯಿತಾ? ಸೊ ಅವನ ಮಗಳ ಮಗ ಆ ರೀತಿ ಅವನು ಹೇಳಿಸ್ಕೊಳ್ಳಿಕ್ಕೆ ನಾಚಿಕೆ ಪಟ್ಟನಂತೆ. ಹಿ ರೆಫ್ಯೂಸ್ಡ್. ನಾವೇನು ಮಾಡ್ತೀವಿ? ನಾವು ಟ್ರೈ ಮಾಡ್ತೀವಿ. ಎಷ್ಟು ನಮ್ಮನ್ನು ನಾವು ಹೈಲೈಟ್ ಮಾಡ್ಕೊಳ್ಳಿಕ್ಕಾಗುತ್ತೆ, ನಾವು ಎಷ್ಟು ದೊಡ್ಡವರು ಅಂತ ತೋರಿಸ್ಕೊಳ್ಳಿಕ್ಕಾಗುತ್ತೆ, ನಮಗೆ ಎಷ್ಟು ಪವರ್ ಇದೆ, ಅಥಾರಿಟಿ ಇದೆ ಅಂತ ತೋರಿಸ್ಕೊಳ್ಳಿಕ್ಕಾಗುತ್ತೆ ಅಂತ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ನಾವು ಕೆಲವು ಟೈಮ್ ಹೇಳ್ತೀವಲ್ವ, ನಮ್ಮ ಮನೆಯಲ್ಲಿ ಎಷ್ಟು ಫಾದರ್ಸ್ ಇದ್ದಾರೆ ಗೊತ್ತಾ, ನಮ್ಮ ಮನೆಯಲ್ಲಿ ಇಷ್ಟೊಂದು ಸಿಸ್ಟರ್ಸ್ ಇದ್ದಾರೆ ಅಂದರೆ ಕೇಳಿಸ್ಕೊಳ್ಳುವಾಗ ಏನು ಫೀಲ್ ಆಗಬೇಕು? ಫಾದರ್ಸು ಸಿಸ್ಟರ್ಸು ಇರೋ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅಂತ ತಿಳ್ಕೋಬೇಕು. ಅಥವಾ ಬೇರೆ ಥರ, ನಮ್ಮ ಮನೆಯಲ್ಲಿ MLA ಇದ್ದಾರೆ, MP ಇದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ, ಆ ರೀತಿ ನಾವು ಈ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀವಿ, ನಮ್ಮನ್ನು ಜನ ಒಂದು ರೀತಿ ಉತ್ತಮವಾದ ರೀತಿಯಲ್ಲಿ ನೋಡಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ. ಬಟ್ ಯಾಕೆ ಬಯಸ್ತೀವಿ ಗೊತ್ತಾ? ನಮಗೆ ವಿಶ್ವಾಸ ಇಲ್ಲ. ನಮಗೆ ಈ ಬೈಬಲ್ ವಿಶ್ವಾಸ ಇಲ್ಲ, ಬೇರೆ ವಿಶ್ವಾಸ ಇದೆ. ಇಲ್ಲಿ ಹೇಳುತ್ತೆ, ಬೈ ಫೇತ್ ಮೋಸಸ್ ವೆನ್ ಹಿ ವಾಸ್ ಗ್ರೋನ್ ಅಪ್ ರಿಫ್ಯೂಸ್ ಟು ಬಿ ಕಾಲ್ಡ್ ಎ ಸನ್ ಆಫ್ ಫೇರೋಸ್ ಡಾಟರ್. ಫರೋಹನ ಪುತ್ರಿಯ ಮಗ ಎಂದು ಕರೆಸಿಕೊಳ್ಳಲು ಅವನು ನಿರಾಕರಿಸಿದ ಕಾರಣ ಅವನೊಳಗಡೆ ವಿಶ್ವಾಸ ಇತ್ತು. ಏನಂತ ವಿಶ್ವಾಸ ಇತ್ತು? ಹಿ ಬಿಲೀವ್ಡ್ ದ್ಯಾಟ್ ಹಿ ವಾಸ್ ದ ಸನ್ ಆಫ್ ದ ಲಿವಿಂಗ್ ಗಾಡ್. ದೇವರ ಪುತ್ರ ಎಂಬ ನಂಬಿಕೆ ಅವನೊಳಗಡೆ ಇತ್ತು. ದೇವ್ರು ನನ್ನ ತಂದೆ, ದೇವ್ರ ಮಗ ನಾನು, ಮತ್ತೆ ಯಾಕೆ ಇದು ಯಾವುದೋ ಲೋಕಲ್ ಒಬ್ಬಳ ತಂದೆ ಅಥವಾ ಇನ್ನೊಬ್ಬನ್ನ ಯಾಕೆ ತೋರಿಸಿ ನಾನು ಹೈಲೈಟ್ ಮಾಡ್ಕೋಬೇಕು? ದ್ಯಾಟ್ ವಾಸ್ ದ ಫೇತ್. ಓಕೆ. ಸೆಕೆಂಡ್, choosing rather to share ill treatment with the people of God than to enjoy the fleeting pleasures of sin. ಕ್ಷಣಿಕ ಪಾಪಭೋಗಗಳನ್ನು ಸವಿಯುವುದಕ್ಕಿಂತಲೂ ದೇವ ಜನರೊಂದಿಗೆ ಕಷ್ಟಕ್ಕೆ ಈಡಾಗುವುದೇ ಲೇಸೆಂದು ಆತನು ತೀರ್ಮಾನಿಸಿದನು. ನಾವು ವಿಶ್ವಾಸ ಇಟ್ಟು ಸುಖ ಅನುಭವಿಸೋದಕ್ಕೆ ನೋಡ್ತೀವಿ, ಆದರೆ ಇಲ್ಲೊಬ್ಬ ವಿಶ್ವಾಸ ಇಟ್ಟು ಕಷ್ಟ ಅನುಭವಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಾವೆಲ್ಲ ಪ್ರಾರ್ಥನೆಗೆ ಬರೋದು, ಧ್ಯಾನಗಳಿಗೆ ಪ್ರಾರ್ಥನೆಗೆ ಬರೋದು, ಬೈಬಲ್ ಓದೋದು, ಡೈಲಿ ಏನೇನೋ ಮಾಡ್ತೀವಿ, ಸರ್ಕಸ್, ಎಲ್ಲ ಕಷ್ಟ ಪರಿಹಾರ ಆಗಲಿಕ್ಕೆ. ಕರೆಕ್ಟಾ? ಕಷ್ಟ ಪರಿಹಾರ ಆಗಲಿಕ್ಕೆ, ಲೈಫ್ ಈಸಿ ಆಗಲಿಕ್ಕೆ. ಸರಿನೋ ತಪ್ಪೋ? ಅದೇ ತಾನೇ ನಾವು ಮಾಡ್ತಾ ಇರೋದು. ಹಾಂ, ಕಾರಣ ಏನು ಗೊತ್ತಾ? ನಮಗೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ. ನಮಗೆ ಈ ವಿಶ್ವಾಸ ಇಲ್ಲ. ಯಾವ ವಿಶ್ವಾಸ? ನಾನು ಮೊದಲು ಒಂದು ವಿಶ್ವಾಸ ಹೇಳಿದೆ, ಅದು ಎಲ್ರಿಗೂ ಇದೆ. ಯೇಸುವಿನ ಉಡುಪಿನ ಅಂಚು ಮುಟ್ಟಿದರೆ ವಾಸಿ ಆಗುತ್ತೆ ಕಾಯಿಲೆ, ಪ್ರಾರ್ಥನೆ ಮಾಡಿದರೆ ಅದ್ಭುತ ಆಗುತ್ತೆ, ಇದೆಲ್ಲ ವಿಶ್ವಾಸ ನಮಗಿದೆ. ಇದು ಯಾವುದು ಕೂಡ ನಮ್ಮ ಲೈಫ್ ಜೀಸಸ್ಗೋಸ್ಕರ ಡೆಡಿಕೇಟ್ ಮಾಡೋಕ್ಕಾಗಲ್ಲ. ಅವರ ಅನ್ಯೋನ್ಯತೆಯಲ್ಲಿ ಬದುಕ್ತಾ ಅವ್ರಿಗಾಗಿ ನಮ್ಮ ಲೈಫ್ನ ಲೀಡ್ ಮಾಡಲಿಕ್ಕೆ, ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಇದರಿಂದ ಸಾಧ್ಯ ಇಲ್ಲ. ಸಾಧ್ಯ ಆಗಬೇಕಾದ್ರೆ ಈ ಫೇತ್ ಬರಬೇಕು ನಮಗೆ. ಈಗೇನು ಕೇಳಿಸ್ಕೊಂಡ್ರಲ್ಲ, ಈಗ ಮೋಶೆ ಫರೋಹನ ಪುತ್ರಿಯ ಮಗ ಎಂದು ಕರೆಸಿಕೊಳ್ಳಲು ನಿರಾಕರಿಸಿದ ಮಾತ್ರವಲ್ಲ, ಈಜಿಪ್ಟಿನ ಕ್ಷಣಿಕ ಪಾಪಭೋಗಗಳನ್ನು ಸವಿಯುವುದಕ್ಕಿಂತಲೂ ದೇವಜನರೊಂದಿಗೆ ಕಷ್ಟಕ್ಕೆ ಈಡಾಗುವುದು ಲೇಸೆಂದು ಆತನು ತೀರ್ಮಾನಿಸಿಕೊಂಡನು. ತೀರ್ಮಾನ ಮಾಡಿದ, ಕಷ್ಟ ಆದರೂ ಪರವಾಗಿಲ್ಲ, ನಾನು ದೇವರಿಗೋಸ್ಕರ ಈ ಸುಖನ ಬಿಡ್ತಾ ಇದ್ದೀನಿ, ಕಷ್ಟ ಆದರೂ ಪರವಾಗಿಲ್ಲ ಅಂತ.
ನೆಕ್ಸ್ಟ್ 26ನೇ ವಾಕ್ಯ ಹೇಳುತ್ತೆ, ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ನಿಂದೆಯನ್ನು ಅನುಭವಿಸುವುದು ದೊಡ್ಡ ಭಾಗ್ಯವೆಂದೇ ಆತನು ಎಣಿಸಿದನು. ಹಿ ಕನ್ಸಿಡರ್ಡ್ ಅಬ್ಯೂಸ್ ಸಫರ್ಡ್ ಫಾರ್ ದ ಕ್ರೈಸ್ಟ್ ಟು ಬಿ ಗ್ರೇಟರ್ ವೆಲ್ತ್ ದ್ಯಾನ್ ದ ಟ್ರೆಷರ್ಸ್ ಆಫ್ ಈಜಿಪ್ಟ್. ಇವತ್ತಿನ ಭಾಷೆನಲ್ಲಿ ಹೇಳೋದಾದರೆ, ಈ ಪ್ರಪಂಚದ ಎಲ್ಲ ಸುಖ, ಎಲ್ಲ ಸಂತೋಷ, ಎಲ್ಲ ಭೋಗಕ್ಕಿಂತಲೂ ಯೇಸು ಕ್ರಿಸ್ತನಿಗೋಸ್ಕರ ಕಷ್ಟಗಳನ್ನು, ಸಂಕಟಗಳನ್ನು, ಅವಮಾನಗಳನ್ನು, ತಿರಸ್ಕಾರವನ್ನು ಅನುಭವಿಸುವುದು ದೊಡ್ಡ ಸೌಭಾಗ್ಯ ಎಂದು ಆತನು ಎಣಿಸಿದನು. ನಾವು ಯಾವ ಥರ ಎಣಿಸ್ತೀವಿ ಹೇಳಿ? ಬೇರೆಯವ್ರಿಗಿಲ್ಲದೆ ಇರೋದು ನಮಗೇನಾದ್ರು ಸಿಕ್ಬಿಟ್ರೆ ನಾವು ಸೌಭಾಗ್ಯ ಅಂತ ಹೇಳ್ತೀವಿ. ಕರೆಕ್ಟಾ? ಎಷ್ಟೋ ಜನ ಗುಡಿಸಲಲ್ಲಿರ್ತಾರೆ, ನಮಗೊಂದು ದೊಡ್ಡ ಅರಮನೆ ಸಿಗುತ್ತೆ, ನಾವು ಹೇಳ್ತೀವಿ ಸೌಭಾಗ್ಯ, ದೇವರ ಆಶೀರ್ವಾದ ಅಂತ ಹೇಳ್ತೀವಿ. ಇರಲಿ, ಪರವಾಗಿಲ್ಲ. ಎಷ್ಟೋ ಜನಕ್ಕೆ ಆರೋಗ್ಯ ಇರೋದಿಲ್ಲ. ಈ ಬಡ ಲಾಜರಂತರ ಮೈ ತುಂಬ ರೋಗ, ನಾಯಿ ನೆಕ್ತಾ ಇರುತ್ತೆ. ಆಗ ಇನ್ನೊಬ್ಬರಿಗೆ ತುಂಬ ಒಳ್ಳೆ ದಿನ ಹೊಸ ಹೊಸ ಬಟ್ಟೆ ಹಾಕಲಿಕ್ಕೆ ಅವಕಾಶ ಸಿಗುತ್ತೆ. ನಾವು ಹೇಳ್ತೀವಿ, ಲೋಕದ ಜನ ಹೇಳ್ತಾರೆ ದೇವರ ಆಶೀರ್ವಾದ ಅವನ ಮೇಲಿದೆ, ಅವನಿಗೆ ಸಿಕ್ತು ಅಂತ ಹೇಳ್ತೀವಿ. ಇದೆಲ್ಲ ಲೋಕದ ಜನ ಹೇಳ್ತಾರೆ. ಆದರೆ ಇಲ್ಲಿ ಅವನೊಂದು ತೀರ್ಮಾನ ಮಾಡ್ತಾನೆ, ಈಜಿಪ್ಟಿನ ಅಥವಾ ಈ ಲೋಕದ ಸಕಲ ಸುಖಕ್ಕಿಂತಲೂ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ, ಯೇಸು ಕ್ರಿಸ್ತನಿಗೋಸ್ಕರ ನಿಂದೆಯನ್ನು, ಅವಮಾನವನ್ನು ಅನುಭವಿಸುವುದು ದೊಡ್ಡ ಭಾಗ್ಯ. ದೊಡ್ಡ ಭಾಗ್ಯ. ಹಿ ಕನ್ಸಿಡರ್ಡ್ ಅಬ್ಯೂಸ್ ಸಫರ್ಡ್ ಫಾರ್ ದ ಕ್ರೈಸ್ಟ್ ಟು ಬಿ ಗ್ರೇಟರ್ ವೆಲ್ತ್ ದ್ಯಾನ್ ದ ಟ್ರೆಷರ್ಸ್ ಆಫ್ ಈಜಿಪ್ಟ್. ಅದೊಂದು ದೊಡ್ಡ ವೆಲ್ತ್, ಅದೊಂದು ದೊಡ್ಡ ಸೌಭಾಗ್ಯವಾಗಿ ಆತ ಎಣಿಸ್ತಾನೆ. ಯಾವುದು ಸೌಭಾಗ್ಯ? ಕ್ರಿಸ್ತನಿಗೋಸ್ಕರ ಅವಮಾನ, ಶುಭ ಸಂದೇಶಕ್ಕೋಸ್ಕರ ಅವಮಾನ ಆಗ್ತಾ ಇದೆಯಾ? ಸೌಭಾಗ್ಯವಾಗಿ ಎಣಿಸ್ದ. ಕಾರಣ ಏನು ಅಂದರೆ, ಇಲ್ಲಿ ವಾಕ್ಯ ಹೇಳುತ್ತೆ, ಏಕೆಂದರೆ ಫಾರ್ ಹಿ ವಾಸ್ ಲುಕಿಂಗ್ ಅಹೆಡ್ ಟು ದ ರಿವಾರ್ಡ್. ಅವನು ದೇವರಿಂದ ದೊರಕಲಿದ್ದ ಆ ಸ್ವರ್ಗೀಯ ರಿವಾರ್ಡ್ ಮೇಲೆ ಲಕ್ಷ್ಯವಾಗಿಟ್ಟುಕೊಂಡು ಬದುಕ್ತಾ ಇದ್ದ. ನಮ್ಮ ಫೋಕಸ್ ಯಾವ ಕಡೆ ಇವತ್ತು? ನಾವು ಬಾಯಲ್ಲಿ ಹೇಳ್ತೀವಿ ನಾವು ಸ್ವರ್ಗಕ್ಕೆ ಹೋಗಬೇಕು ಅಂತ, ಅರ್ಥ ಆಗ್ತಿದೆಯಾ? ಬಾಯಲ್ಲಿ ಎಲ್ಲರೂ ಹೇಳ್ತೀವಿ ನಾವು ಸ್ವರ್ಗ ರಾಜ್ಯದ ಪ್ರಜೆಗಳಾಗಿ ಸ್ವರ್ಗಕ್ಕೋಸ್ಕರ ನಾವು ಬದುಕಬೇಕು ಈ ಭೂಮಿ ಮೇಲೆ ಅಂತ ನಾವು ಹೇಳ್ತೀವಿ. ಆದರೆ ನಮ್ಮ ಜೀವನ ನೋಡಿದರೆ ನಾವು ಸ್ವರ್ಗ ರಾಜ್ಯದ ಪ್ರಜೆಗಳಾಗಿ ಸ್ವರ್ಗಕ್ಕೆ ಹೋಗ್ಲಿಕ್ಕೋಸ್ಕರ ಸಿದ್ಧರಾಗಿ ಬದುಕೋ ಥರ ಬದುಕ್ತಾ ಇದ್ದೀವಾ? ಇಲ್ಲೇ ಸೆಟ್ಲ್ ಆಗೋಕ್ಕೋಸ್ಕರ ಬದುಕ್ತಾ ಇದ್ದೀವಾ? ನಾವು ಯಾವ ರೀತಿ ವಿಶ್ವಾಸಿಗಳು ಅಂದರೆ, ಬಾಯಲ್ಲಿ ಮಾತ್ರ ವಿಶ್ವಾಸಿಗಳು. ಯೆಶಾಯ ಪ್ರವಾದಿ ಹೇಳ್ತಾನಲ್ಲ, ಬಾಯಿ ಮಾತಿದೆ, ಹೃದಯ ದೂರ ಇದೆ. ಬಾಯಲ್ಲಿ ಯೇಸುವೇ ನನ್ನ ಸರ್ವಸ್ವ, ಬಾಯಲ್ಲಿ, ಹೃದಯದಲ್ಲಿ ಲೋಕವೇ ನಮ್ಮ ಸರ್ವಸ್ವ. ಲೋಕನೇ ಮುಖ್ಯ, ನಮಗೆ ಹಣನೇ ಮುಖ್ಯ, ಲೋಕನೇ ಮುಖ್ಯ. ಈ ಲೋಕದ ಸುಖ ಭೋಗ ಜೀವನನೇ ಮುಖ್ಯ. ಈ ಲೋಕದಲ್ಲಿ ನಾವೇನು ಮಾಡ್ತೀವೋ ಅದೇ ಮುಖ್ಯ, ಲೋಕನೇ ಮುಖ್ಯ. ಬಾಯಲ್ಲಿ ನಮಗೆ ಯೇಸುನೇ ಮುಖ್ಯ, ನಮಗೆ ಸ್ವರ್ಗನೇ ಮುಖ್ಯ. ಹೃದಯವನ್ನು ದೂರ ಇರಿಸುತ್ತಾ ಬಾಯಿ ಮಾತಿನಲ್ಲಿ ಹೇಳ್ಕೊಂಡು ಈ ಜನರು ಮಾಡುವ ಆರಾಧನೆ ವ್ಯರ್ಥ ಅಂತ ದೇವರು ಹೇಳ್ತಾರೆ. ಆ ರೀತಿ ವ್ಯರ್ಥವಾದ ಆರಾಧನೆಗಳನ್ನ ನಾವು ಮಾಡ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ. ಕಾರಣ ಏನು ಕೇಳಿದರೆ, ವಿಶ್ವಾಸ ಇಲ್ಲ. ಅದಕ್ಕೆ ಪ್ರಾರಂಭದಲ್ಲೇ ನಾನು ಹೇಳಿದೆ, ನಮಗೆ ನಿಜವಾದ ವಿಶ್ವಾಸ ಇದ್ದರೆ ನಮ್ಮ ಫೋಕಸ್ ಸ್ವರ್ಗದ ಕಡೆಗಿರುತ್ತೆ. ಇಫ್ ಯು ಹ್ಯಾವ್ ಟ್ರೂ ಫೇತ್, ಯುವರ್ ಫೋಕಸ್ ವಿಲ್ ಬಿ ಆನ್ ಹೆವನ್, ಅಪ್, ಕೆಳಗಡೆಗಿರೋದಿಲ್ಲ. ನಾವು ಬಾಯಲ್ಲಿ ಹೇಳ್ತೀವಿ ಸ್ವರ್ಗ ಅಂತ, ಹಾರ್ಟ್ ಆ ಕಡೆಗಿರಬೇಕು. ನಮ್ಮದು ಬಾಯಿ ಸ್ವರ್ಗ, ಏಸು, ದೇವರು, ಹಾರ್ಟ್ ಪೂರ್ತಿ ಕೆಳಗಡೆನೇ ಇದೆ, ಲೋಕದ ಕಡೆಗೆ ಇದೆ. ಕಾರಣ ಏನು ಅಂದರೆ, ನಮ್ಮಲ್ಲಿ ಈ ಶುಭ ಸಂದೇಶದಿಂದ ಬಂದ ನಿಜವಾದ ವಿಶ್ವಾಸ ಇನ್ನೂ ಒಳಗಡೆ ಬಂದಿಲ್ಲ. ವಿ ಹ್ಯಾವ್ ನಾಟ್ ಯೆಟ್ ರಿಸೀವ್ಡ್ ದ್ಯಾಟ್ ಟ್ರೂ ಫೇತ್ ವಿಚ್ ಕಮ್ಸ್ ಥ್ರೂ ದ ಗಾಸ್ಪಲ್. ಶುಭ ಸಂದೇಶದಿಂದ ಬರುವಂತಹ ಆ ನಿಜವಾದ ವಿಶ್ವಾಸ ಇದೆಯಲ್ವಾ, ಅದು ನಮ್ಮ ಒಳಗಡೆಗೆ ಇನ್ನೂ ಬಂದಿಲ್ಲ. ನಾನು ಮೊದಲು ಹೇಳಿದ್ನಲ್ಲ ಕ್ಯಾಟಗರಿ, ಆ ಕ್ಯಾಟಗರಿ ವಿಶ್ವಾಸ ನಮ್ಮೆಲ್ಲರಲ್ಲೂ ಇದೆ. ಅದಿಲ್ಲದೆ ಇದ್ದಿದ್ರೆ ಇವತ್ತು ನೀವು ಇಲ್ಲಿ ಯಾರು ಕೂತ್ಕೊಳ್ತಾ ಇರಲಿಲ್ಲ ಅಲ್ವಾ? ಕೂತ್ಕೊಂಡಿದ್ದಕ್ಕೆ ಕಾರಣ ಏನು ಹೇಳಿ? ಏನೋ ಒಂದು ಆಶೀರ್ವಾದ ಸಿಗುತ್ತೆ, ಏನೋ ಒಂದು ಒಳ್ಳೆಯದಾಗುತ್ತೆ, ದೇವರು ಏನೋ ಒಂದು ಮಾಡ್ತಾರೆ,
ಅಂತ ನಮಗೊಂದು ವಿಶ್ವಾಸ ಇದೆ. ಕರೆಕ್ಟ್ ಅಲ್ವಾ? ಆಗುತ್ತೆ. ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ. ದೇವರು ಅದ್ಭುತ ಸ್ವರೂಪಿನೇ, ದೇವರು ಸರ್ವಶಕ್ತನೇ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮನುಷ್ಯನಿಗೆ ಅಸಾಧ್ಯವಾಗಿದ್ದು ದೇವರಿಗೆ ಅಸಾಧ್ಯ. ದೇವರು ಆ ರೀತಿ ಕಾರ್ಯಗಳನ್ನು ಪ್ರಪಂಚ ಸೃಷ್ಟಿಯಾದ ಅಂದಿನಿಂದ ಇವತ್ತಿನ ತನಕ ಈ ಭೂಮಿ ಮೇಲೆ ಮನುಷ್ಯನಿಗೋಸ್ಕರ ಮಾಡ್ಕೊಂಡು ಬರ್ತಾನೇ ಇದ್ದಾರೆ, ಈಗಲೂ ಮಾಡ್ತಾರೆ. ಲೋಕ ಅಂತ್ಯ ಆಗೋ ತನಕನೂ ಈ ಪ್ರಪಂಚದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು, ಪವಾಡಗಳನ್ನು ಮಾಡ್ತಾನೇ ಇರ್ತಾರೆ. ನಮ್ಮ ವಿಶ್ವಾಸ ಬರೀ ಅದರಲ್ಲೇ ಆಗಿಬಿಟ್ರೆ ನಮ್ಮ ಜೀವನ ಹೋಯ್ತು ಹಾಳಾಗಿ, ನಮ್ಮ ಆತ್ಮ ನಷ್ಟ ಆಗೋಗುತ್ತೆ. ಹಾಗಾದರೆ ದೇವರು ನಮಗೆ ವಿಶ್ವಾಸವನ್ನು ಯಾಕೆ ಕೊಟ್ಟರು? ನಾನು ವಿಶ್ವಾಸ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಇನ್ನೊಂದು ದಿವಸ ಹೇಳ್ತೀನಿ, ಯಾಕಂದರೆ ಸಮಯ ಇಲ್ಲ. ಸೊ ವಿಶ್ವಾಸದ ಇಂಟ್ರಡಕ್ಷನ್ ಮಾತ್ರ ನಾನು ಹೇಳ್ಕೊಂಡು ಹೋಗ್ತೀನಿ ಈಗ ಸದ್ಯಕ್ಕೆ, ಆಯಿತಾ? ಈ ರೀತಿ ಇದೆ ಅನ್ನೋದೊಂದು ನಿಮ್ಮ ಮೈಂಡಲ್ಲಿ ಇರಲಿ. ದೇವರಿಗೆ ವಿಶ್ವಾಸವನ್ನು ಯಾಕೆ ಕೊಟ್ಟರು ಕೇಳಿದರೆ, ಒಂದು ಸ್ವರ್ಗವನ್ನು ಲಕ್ಷ್ಯವಾಗಿಟ್ಕೊಂಡು ಬದುಕಲಿಕ್ಕೆ. ಎರಡನೇದಾಗಿ ಅದೇ 11ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಹೀಬ್ರೂಸ್ 11:6, 11:6. ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯವಿಲ್ಲ. ಆ್ಯಂಡ್ ವಿತೌಟ್ ಫೇತ್ ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್. ಹಾಗಾದರೆ ವೈ ಡಿಡ್ ಗಾಡ್ ಗಿವ್ ಅಸ್ ಫೇತ್? ಗಾಡ್ ಗಿವ್ ಅಸ್ ಫೇತ್ ಟು ಪ್ಲೀಸ್ ಗಾಡ್. ದೇವರು ನಮಗೆ ಯಾಕೆ ವಿಶ್ವಾಸ ಕೊಟ್ಟರು? ಈಗಲೂ ಕೂಡ ಯಾವಾಗಲೂ ವಿಶ್ವಾಸ ಅನ್ನೋದು ದೇವರು ಕೊಡ್ತಾನೇ ಇರ್ತಾರೆ. ಯಾಕೆಂದರೆ ದೇವ್ರ ಉದ್ದೇಶ ಏನು ಗೊತ್ತಾ? ದೇವ್ರದ್ದು ಅಲ್ಟಿಮೇಟ್ ಉದ್ದೇಶ ಏನು ಹೇಳಿ? ವಾಟ್ ಈಸ್ ದ ಅಲ್ಟಿಮೇಟ್ ಇಂಟೆನ್ಷನ್ ಆಫ್ ಗಾಡ್ ಅಬೌಟ್ ಯು? 100%. ದೇವರ ಅಲ್ಟಿಮೇಟ್ ಉದ್ದೇಶ ಏನು ಕೇಳಿದರೆ, ಪ್ರತಿಯೊಬ್ಬ ಮನುಷ್ಯನ ಕುರಿತಾಗಿ ದೇವರ ಅಲ್ಟಿಮೇಟ್ ಉದ್ದೇಶ ಏನಂದರೆ, ಜಾನ್ 3:16, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಎಂದರೆ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ, ನಮ್ಮ ಬದಲಿಗೆ ಸಾಯಲಿಕ್ಕೋಸ್ಕರ ಧಾರೆಯಾಗಿ ಎರೆದರು. ನಮ್ಮ ಸಬ್ಸ್ಟಿಟ್ಯೂಟ್ ಆಗಿ ದೇವರು ತಮ್ಮ ಒಬ್ಬನೇ ಮಗನನ್ನು ಬಲಿಯರ್ಪಿಸಿದರು. ಕಾರಣ ಏನು? ಆತನಲ್ಲಿ ವಿಶ್ವಾಸ ಇಟ್ಟ ಯಾರೂ ರೋಗಿಯಾಗಿರೋದೇ ಅಲ್ಲ, ಯಾರು ಕಷ್ಟದಲ್ಲಿ ಇರೋದೇ ಅಲ್ಲ, ಯಾರು ನೋವಿನಲ್ಲಿ ಇರೋದೇ ಅಲ್ಲ, ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶವಾಗಿತ್ತು. ದಟ್ ಈಸ್ ದ ಅಲ್ಟಿಮೇಟ್ ಇಂಟೆನ್ಷನ್ ಆರ್ ಪರ್ಪಸ್ ಗಾಡ್ ಹ್ಯಾಸ್ ಫಾರ್ ಅಸ್. ದೇವರ ಒಂದು ಅಲ್ಟಿಮೇಟ್ ಆದ ಇಂಟೆನ್ಷನ್ ನಮ್ಮೊಬ್ಬೊಬ್ಬರ ಕುರಿತಾಗಿ ಏನು ಅಂದರೆ, ನಮ್ಮದೆಲ್ಲ ಕಾಯಿಲೆ ವಾಸಿಯಾಗಿ ಆರೋಗ್ಯವಂತರಾಗಿರಬೇಕು ಅನ್ನೋದು ಅಲ್ವೇ ಅಲ್ಲ. ನಮ್ಗೆ ಆಸೆ ಅದೇನೆ, ಎಲ್ಲ ಕಷ್ಟ ಇಲ್ಲದೆ ಸುಖವಾಗಿ ಬದುಕಬೇಕು, ಅದು ನಮ್ಮ ಆಸೆ. ಮನುಷ್ಯನಿಗೆ ಆಸೆ ಇಲ್ವಾ? ಎಲ್ಲ ಜನರಿಗೂ ಅದೇ ಆಸೆ. ಹಾಗಾದರೆ ನೀನು ಕ್ರೈಸ್ತ ವಿಶ್ವಾಸಿ ಅಲ್ವಾ? ಹಾಗಾದರೆ ನಿನ್ನ ಆಸೆ ಏನು? ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನಿನ್ನ ಆಸೆನೂ ಅದೇ ಆಗಿಬಿಟ್ರೆ, ಕ್ರೈಸ್ತ ವಿಶ್ವಾಸಕ್ಕೂ ಇನ್ನೊಂದು ವಿಶ್ವಾಸಕ್ಕೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಅವರು ಶಿಲ್ಬೆ ಗುರುತು ಹಾಕಲ್ಲ, ನಾವು ಶಿಲ್ಬೆ ಗುರುತು ಹಾಕ್ತೀವಿ. ಅವ್ರು ಬೈಬಲ್ ಇಟ್ಕೊಂಡಿಲ್ಲ, ಇನ್ನೊಂದು ಇಟ್ಕೊಂಡಿದ್ದಾರೆ, ನಾವು ಬೈಬಲ್ ಇಟ್ಕೊಂಡಿದ್ದೀವಿ. ಅವ್ರು ಯೇಸು ನಾಮ ಹೇಳಲ್ಲ, ಇನ್ನೊಂದು ನಾಮ ಹೇಳ್ತಾರೆ, ನಾವು ಯೇಸು ನಾಮ ಹೇಳ್ತೀವಿ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಈ ವಿಶ್ವಾಸವನ್ನು ದೇವರು ನಮಗೆ ಕೊಟ್ಟಿದ್ದು ಪುತ್ರನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಪ್ರತಿಯೊಬ್ಬರೂ ನಿತ್ಯ ಜೀವ ಪಡೆದುಕೊಳ್ಳಬೇಕು. ಈ ನಿತ್ಯ ಜೀವದ ಬಗ್ಗೆ ನಾವು ತಿಳ್ಕೋಬೇಕು. ಪಡ್ಕೋಬೇಕಂದ್ರೆ ನಾವು ತಿಳ್ಕೊಬೇಕಲ್ಲ. ಯಾವುದಾದ್ರೂ ನಮಗೆ ಗೊತ್ತಿದ್ದರೆ ಮಾತ್ರ ಅದರ ಬಗ್ಗೆ ಆಸೆ ಬರುತ್ತೆ. ಫಸ್ಟ್ ಈ ನಿತ್ಯ ಜೀವ ಅನ್ನೋದೇನು ನಮಗೆ ಅರ್ಥ ಆಗಬೇಕು. ಓಕೆನಾ? ಆ ಇಟರ್ನಲ್ ಲೈಫ್, ಅದ್ರ ಬಗ್ಗೆ ನಮಗೊಂದು ಕನ್ವಿಕ್ಷನ್ ಬೇಕು, ಮನವರಿಕೆ ಬೇಕು. ನಮಗೆ ಈ ಲೋಕದ ಅನೇಕ ವಿಷಯಗಳ ಬಗ್ಗೆ ಒಳ್ಳೆ ಕನ್ವಿಕ್ಷನ್ಸ್ ಇದೆ. ಇದೆಯಾ? ಇದೆ. ಏನು ಓದಿದರೆ ಏನು ಕೆಲಸ ಸಿಗುತ್ತೆ, ನಮಗೊಂದು ಕನ್ವಿಕ್ಷನ್ ಇದೆ. ಎಷ್ಟು ಸಂಪಾದನೆ ಮಾಡಿದರೆ ನಮ್ಮ ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು, ನಮಗೊಂದು ಕನ್ವಿಕ್ಷನ್ ಇದೆ. ಪ್ರತಿಯೊಂದು ಲೋಕದ ವಿಷಯದ ಬಗ್ಗೆ ವಿ ಹ್ಯಾವ್ ಗುಡ್ ನಾಲೆಡ್ಜ್, ನಮಗೊಳ್ಳೆ ಜ್ಞಾನ ಇದೆ, ನಮಗೊಳ್ಳೆ ಅರಿವಿದೆ. ಆದರೆ ನಿತ್ಯ ಜೀವದ ಬಗ್ಗೆ ನಮಗೆ ಎಷ್ಟು ನಾಲೆಡ್ಜ್ ಇದೆ? ಆ್ಯಸ್ ಕ್ರಿಶ್ಚಿಯನ್ ಪೇರೆಂಟ್ಸ್, ಕ್ರೈಸ್ತ ತಂದೆ ತಾಯಿಗಳಾಗಿದ್ದು ಈ ಇಟರ್ನಲ್ ಲೈಫ್ ಬಗ್ಗೆ ನಮಗೆ ಏನು ನಾಲೆಡ್ಜ್ ಇದೆ? ಎಷ್ಟರ ಮಟ್ಟಿಗೆ ನಮ್ಮ ನಾಲೆಡ್ಜ್ ಇದೆ? ಥಿಂಕ್ ಮಾಡಿ ನೀವು. ಓಕೆ, ಮನೆಗೆ ಹೋಗಿ ಥಿಂಕ್ ಮಾಡಿ, ಈಗಲೂ ಥಿಂಕ್ ಮಾಡಿ. ಆಗ ನಮ್ಗೆ ಅದ್ರ ಬಗ್ಗೆ ಒಂದು ಆಸಕ್ತಿ ಬರುತ್ತೆ. ಅದ್ರ ಬಗ್ಗೆ ನಮಗೇನು ನಾಲೆಡ್ಜೇ ಇಲ್ಲ ಅಂದರೆ ನಮ್ಗೆ ಅದ್ರ ಬಗ್ಗೆ ಆಸಕ್ತಿನೇ ಬರೋದಿಲ್ಲ. ಅದು ನಮ್ಗೆ ಅನಿಸ್ಬೇಕು. ಆ ಇಟರ್ನಲ್ ಲೈಫ್ ಅಂತಕ್ಕಂಥದ್ದು, ನಿತ್ಯ ಜೀವ ಅಂತಕ್ಕಂಥದ್ದು ಈ ಲೋಕದ ಈ ಜೀವಕ್ಕಿಂತ
100 ಪಟ್ಟು 1000 ಪಟ್ಟು ಅಲ್ಲ. ಯು ಕೆನಾಟ್ ಕಂಪೇರ್. ಅಷ್ಟು ಬೆಲೆ ಉಳ್ಳದ್ದು, ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಅಂತ ನಮ್ಗೆ ಅರ್ಥ ಆದರೆ ಮಾತ್ರ ನಾವು ಈ ಲೋಕಕ್ಕಾಗಿ ಬದುಕಲ್ಲ, ಪರಲೋಕಕ್ಕಾಗಿ ಬದುಕ್ತೀವಿ. ನಾವು ನಮಗೋಸ್ಕರ ಬದುಕಲ್ಲ, ಕ್ರಿಸ್ತನಿಗಾಗಿ ಬದುಕ್ತೀವಿ. ಇಲ್ಲ ಅಂದರೆ ಕ್ರಿಸ್ತನನ್ನು ಯೂಸ್ ಮಾಡ್ಕೊಂಡು ಬದುಕ್ತೀವಿ, ಕ್ರಿಸ್ತನನ್ನು ಉಪಯೋಗಿಸ್ಕೊಂಡು ಬದುಕ್ತೀವಿ. ಉಪಯೋಗಿಸ್ಕೊಳ್ಳೋದು ಅಂದರೆ ಅವರ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ವಾಕ್ಯ ಹೇಳ್ತೀವಿ, ಉಪವಾಸ ಮಾಡ್ತೀವಿ, ನಮಗೇನು ಬೇಕೋ ತಗೊಳ್ತೀವಿ. ಆದರೆ ದೇವರಿಗೇನು ಬೇಕೋ ಅದನ್ನು ಕೊಡಲ್ಲ. ದೇವರಿಗೇನು ಬೇಕು? ದೇವರಿಗೆ ನಾನು ಬೇಕು, ದೇವರಿಗೆ ನನ್ನ ಆತ್ಮ ಬೇಕು. ದೇವರಿಗೆ ಬೇಕಾಗಿರೋದು ನನ್ನ ಹಣಕಾಸಲ್ಲ, ಕಾಣಿಕೆ ಅಲ್ಲ, ಉಪವಾಸ ಅಲ್ಲ, ಪ್ರಾರ್ಥನೆ ಅಲ್ಲ. ಇದರಿಂದ ದೇವರಿಗೇನು ಲಾಭ ಇಲ್ಲ, ದೇವರಿಗೆ ಪ್ರಯೋಜನ ಇಲ್ಲ. ಈಗ ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಹೆಂಡತಿನ ಕೇಳಿದರೆ, ನಿನಗೆ ಗಂಡನ ಬಿಸ್ನೆಸ್ ಬೇಕಾ, ಗಂಡ ಕೊಡುವ ಹಣ ಬೇಕಾ, ಒಡವೆ ಬೇಕಾ, ಸೀರೆ ಬೇಕಾ, ಇದೆಲ್ಲ ಕೊಟ್ಟು ಗಂಡ ದೂರ ಇರ್ತಾನೆ ಇನ್ನೊಬ್ಬರ ಜೊತೆಯಲ್ಲಿ. ಎಷ್ಟು ಜನ ಹೆಂಡ್ತಿರು ಒಪ್ಕೊಳ್ತೀರಾ? ಎಲ್ಲ ಹೆಂಡ್ತಿರು ಹೇಳ್ತಾರೆ, ನನ್ನ ಗಂಡ ನನಗೆ ಏನು ಕೊಡದೇ ಇದ್ದರೂ ಪರವಾಗಿಲ್ಲ, ಗಂಡ ಬೇಕು, ನನ್ನ ಗಂಡ ನನ್ನ ಜೊತೆಗಿರ್ಬೇಕು ಅಷ್ಟೇ. ದೇವ್ರು ಬಯಸೋದೇನು ಗೊತ್ತಾ? ನಾವು ಕೊಡುವ ಹಣ, ಕ್ಯಾಂಡ್ಲ್, ಏನೇನು ಕೊಡ್ತಿರೋ ದೇವರಿಗೆ ಅಂತ ಕೊಡ್ತಿರಲ್ವ ಕೆಲವರು. ಇದು ಯಾವ ದೇವರು ತಗೊಳ್ಳಲ್ಲ, ದೇವ್ರ ಹೆಸರಲ್ಲಿ ಬರೋ ಮನುಷ್ಯರು ಪಾಕೆಟ್ಗೆ ಹಾಕೊಂಡು ತಿನ್ಕೊಂಡು ಹೋಗ್ತಾರೆ ಅಷ್ಟೇ, ಅವ್ರ ಹೊಟ್ಟೆ ಹೊರ್ಕೊಳ್ತಾರೆ ಅಷ್ಟೇ. ದೇವರಿಗೆ ಇದು ಯಾವುದು ಬೇಕಾಗಿಲ್ಲ. ದೇವ್ರಿಗೆ ಬೇಕಾಗಿರೋದೇನು ಗೊತ್ತಾ? ನಿನ್ನ ಪಾಪ ಜೀವನ ಬಿಟ್ಟುಬಿಡು, ಪಾಪಕ್ಕೆ ವಿಮುಖನಾಗು, ದೇವ್ರ ಕಡೆಗೆ ತಿರುಗು. ನಿನ್ನ ಆತ್ಮ ಬೇಕು, ನಿನ್ನ ಪರಿಶುದ್ಧವಾದ ಹೃದಯ ಬೇಕು, ಯೇಸುವಿನ ರಕ್ತದಿಂದ ತೊಳ್ಕೊಂಡಿರ್ತಕ್ಕಂಥ ಒಂದು ಪರಿಶುದ್ಧವಾದ ಹೃದಯ ಬೇಕು, ಪರಿಶುದ್ಧವಾದ ಜೀವನ ಬೇಕು, ವಿಶ್ವಾಸದ ಜೀವನ ಬೇಕು. ನಾಟಕದ ಜೀವನ ಅಲ್ಲ, ವಿಶ್ವಾಸಿ ಥರ ನಾವು ಇರ್ತೀವಿ, ಅದೆಲ್ಲ ಬೇಕಾಗಿರೋದು. ವಿಶ್ವಾಸದ ಒಂದು ಜೀವನ ಬೇಕು. ಎ ಟ್ರೂ ಜೆನ್ಯೂನ್ ಲೈಫ್ ಆಫ್ ಫೇತ್, ಒಂದು ನಿಜವಾದಂಥ ಒಂದು ವಿಶ್ವಾಸದ ಜೀವನ ಬೇಕು. ಅದನ್ನು ದೇವರು ಬಯಸ್ತಾ ಇದ್ದಾರೆ ನಮ್ಮಿಂದ. ಅದು ಯಾವುದು ಗೊತ್ತಾ? ಪುತ್ರನ ಅನ್ಯೋನ್ಯತೆಯಲ್ಲಿ ಜೀವಿಸುವ ಜೀವನ, ದ ಲೈಫ್ ಇನ್ ಫೆಲೋಶಿಪ್ ವಿತ್ ಜೀಸಸ್. ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವ ಜೀವನ. ಸಂಡೇ ಕ್ರಿಶ್ಚಿಯನ್ಸ್ ಥರ ಚರ್ಚಿಗೆ ಹೋಗಿ ಬರೋ ಜೀವನ ಅಲ್ಲ, ಅದೊಂದು ರಿಲಿಜಿಯಸ್ ಲೈಫ್ ಆಯಿತು, ಒಂದು ಧಾರ್ಮಿಕ ಜೀವನ, ಒಂದು ಸಾಂಪ್ರದಾಯಿಕ ಜೀವನ. ಅದು ಅವರವರ ಸಭೆಗಳಲ್ಲಿ ಅವರವ್ರು ಮಾಡ್ತಾರೆ, ಅವರವ್ರ ನಿಯಮದ ಪ್ರಕಾರ ಮಾಡ್ತಾರೆ. ಅದಕ್ಕೇನು ವಿಶ್ವಾಸ ಬೇಕಂತೇನಿಲ್ಲ. ಆ ಧರ್ಮದ ಆಚಾರ ವಿಚಾರಗಳು ನಮಗೆ ಗೊತ್ತಿದ್ದರೆ ಸಾಕು, ಅದ್ರ ಪ್ರಕಾರ ಬದುಕ್ತೀವಿ. ಆದರೆ ಈ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸುವ ಜೀವನ ಇದೆಯಲ್ಲ, ಇಟ್ ಈಸ್ ಬಿಯಾಂಡ್ ಎವ್ರಿಥಿಂಗ್. ಇದು ಯಾವುದು ಧರ್ಮ ಇಲ್ಲ, ಧರ್ಮಶಾಸ್ತ್ರ ಇಲ್ಲ, ಆಚಾರ ವಿಚಾರಗಳಿಲ್ಲ, ಇಟ್ಸ್ ಬಿಯಾಂಡ್, ಅದಕ್ಕೆಲ್ಲ ಮೀರಿದ್ದು. ಅದರಿಂದ ದೇವರು ನಮಗೆ ವಿಶ್ವಾಸವನ್ನು ಕೊಟ್ಟಿರ್ತಕ್ಕಂಥ ಒಂದು ಉದ್ದೇಶ ಏನು ಅಂದರೆ, ಟು ಪ್ಲೀಸ್ ಗಾಡ್, ಅವರನ್ನು ಮೆಚ್ಚಿಸಲಿಕ್ಕೆ, ಅವರಿಗೆ ಮೆಚ್ಚುಗೆ ಆಗುವ ಜೀವನ ಜೀವಿಸಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ. ಐ ಕೆನಾಟ್ ಪ್ಲೀಸ್ ಗಾಡ್ ವಿತ್ ಮೈ ಎಬಿಲಿಟಿ, ಐ ನೀಡ್ ಹಿಸ್ ಎಬಿಲಿಟಿ. ದಟ್ ಈಸ್ ವೈ ಹೀ ಗೇವ್ ಮೀ ದ ಫೇತ್. ನನ್ನ ಬಲದಿಂದ ನನಗೆ ದೇವರಿಗೆ ಮೆಚ್ಚುಗೆ ಆಗೋ ಹಾಗೆ ಏನೂ ಬದುಕೋಕ್ಕಾಗಲ್ಲ, ನಾನು ಏನು ಮಾಡಿದರೂ ಆಗಲ್ಲ. ಅದರಿಂದ ದೇವ್ರು ಏನು ಕೊಟ್ಟರು ಗೊತ್ತಾ? ನನಗೆ ಫೇತ್ ಅನ್ನೋದೊಂದು ಗಿಫ್ಟಾಗಿ ಕೊಟ್ಟರು. ವಿಶ್ವಾಸ ಅನ್ನೋದೊಂದು ವರ, ನಾವು ಹೋಗಿ ಎಲ್ಲ ಸಂಪಾದನೆ ಮಾಡೋದಲ್ಲ, ಇಟ್ಸ್ ಎ ಗಿಫ್ಟ್. ಆಯಿತಾ? ಯೇಸು ಕ್ರಿಸ್ತರಿಂದ ಬರುವಂಥದ್ದು, ನಾವು ಅದನ್ನೇ ರಿಸೀವ್ ಮಾಡಿದ್ವಿ ಅಷ್ಟೇ. ಈಗ ನಾನು ನಿಮ್ಗೇನೋ ಒಂದು ಗಿಫ್ಟ್ ತಗೊಳ್ಳಿ ಅಂತ ಕೊಟ್ಟೆ, ಯು ಜಸ್ಟ್ ನೀವು ಅದನ್ನು ಆ್ಯಕ್ಸೆಪ್ಟ್ ಮಾಡಿದ್ರಿ ಅಷ್ಟೇ. ಈ ಫೇತ್ ಅನ್ನೋದು ಅದೇ ಥರನೇ, ದೇವರು ನಮಗೆ ಕೊಡ್ತಾರೆ, ನಾವು ಅದನ್ನು ಆ್ಯಕ್ಸೆಪ್ಟ್ ಮಾಡಿದರೆ ನಮಗೆ, ರಿಜೆಕ್ಟ್ ಮಾಡಿದರೆ ಇಲ್ಲ. ಸೊ ಸ್ವೀಕಾರ ಮಾಡಿ ಆದಮೇಲೆ ಆ ವಿಶ್ವಾಸದ ಮುಖಾಂತರ ನಮಗೇನು ಮಾಡಲಿಕ್ಕಾಗುತ್ತೆ ಕೇಳಿದರೆ, ವಿ ಕ್ಯಾನ್ ಲೀಡ್ ಎ ಲೈಫ್ ಪ್ಲೀಸಿಂಗ್ ಟು ಗಾಡ್. ದೇವರಿಗೆ ಮೆಚ್ಚುಗೆ ಆದ ಒಂದು ಜೀವನ ಜೀವಿಸ್ಲಿಕ್ಕಾಗುತ್ತೆ. ವಿಶ್ವಾಸ ಇಲ್ಲದೇ ಇದ್ದರೆ ನನಗೆ ಯಾವುದು ಇಷ್ಟನೋ ಅದರ ಪ್ರಕಾರ ನಾವು ಬದುಕ್ತೀವಿ. ನನ್ನಿಷ್ಟದ ಪ್ರಕಾರ ಪ್ರಾರ್ಥನೆ ಮಾಡ್ತೀನಿ, ನನ್ನಿಷ್ಟೇ ಪ್ರಕಾರ ನಾನು ಬದುಕ್ತೀನಿ. ನನಗಿದಿಷ್ಟ ಆಯಿತು, ನಾನು ಬದುಕಿದೆ. ನಮಗೇನೆಲ್ಲ ಇಷ್ಟನೋ ನಮ್ಮ ಇಷ್ಟಗಳನ್ನು ಸಾಧಿಸ್ಕೊಳ್ಳಿಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಇಷ್ಟವನ್ನು ಪಡ್ಕೊಳ್ಳಿಕ್ಕೆ ನಾವು ಉಪವಾಸ ಇರ್ತೀವಿ, ನಮ್ಮ ಇಷ್ಟವನ್ನು ಪಡ್ಕೊಳ್ಳಿಕ್ಕೆ ಹರಕೆ ಹೊತ್ಕೊಳ್ತೀವಿ, ನಮ್ಮ ಇಷ್ಟವನ್ನು ಪಡ್ಕೊಳ್ಳಿಕ್ಕೆ ಇವತ್ತು ಈಗೆಲ್ಲ ಸುಮಾರು ಕಡೆ ಬಂದಿದೆಯಲ್ಲ, ವಾಕ್ಯ ಹೇಳಿ 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 ವರ್ಡ್ ಆಫ್ ಗಾಡ್ ಕನ್ಫೆಸ್ ಮಾಡಿ 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 ನಮಗೇನೇನು ಇಷ್ಟನೋ ಎಲ್ಲ ತಗೊಬಿಡೋದು. ಅದೊಂದು ರೀತಿ ಮಂತ್ರವಾದ ಥರ, ವಿಚ್ ಕ್ರಾಫ್ಟ್, ಸ್ಪಿರಿಚುವಲ್ ವಿಚ್ ಕ್ರಾಫ್ಟ್ ಥರ. ಸೊ ಫೇತನ್ನು ದೇವರು ನಮಗೆ ಕೊಟ್ಟಿರೋದು ನನ್ನ ಇಚ್ಛೆ ಪ್ರಕಾರ ಬದುಕಲಿಕ್ಕಲ್ಲ, ಬದಲಾಗಿ ನನ್ನನ್ನು ಸೃಷ್ಟಿಸಿದ ಆತನ ಸೃಷ್ಟಿಕರ್ತನ ಇಚ್ಛೆ ಪ್ರಕಾರ ನಾನು ಬದುಕಲಿಕ್ಕೆ. ನಾಟ್ ಟು ಗೆಟ್ ವಾಟ್ ಐ ವಾಂಟ್, ವಾಟ್ ಐ ಡಿಸೈರ್, ಓಕೆ, ಬಟ್ ಟು ಪ್ಲೀಸ್ ಹಿಮ್ ವಾಟ್ ಹೀ ವಾಂಟ್ಸ್. ದೇವರಿಗೇನು ಇಷ್ಟನೋ ಅದ್ರ ಪ್ರಕಾರ ಬದುಕಲಿಕ್ಕೆ ನನಗೆ ಶಕ್ತಿ ಬೇಕು. ಅದಕ್ಕೆ ಅವ್ರು ನನಗೆ ಫೇತ್ ಕೊಟ್ಟಿರೋದು.
ನಮ್ಮ ಬಲದಿಂದ ನಮಗೆ ನಮ್ಮ ಇಚ್ಛೆ ಪ್ರಕಾರನೇ ಬದುಕಲಿಕ್ಕಾಗೋದು. ಆದರೆ ಈ ಶುಭ ಸಂದೇಶದಿಂದ ಬರುವ ಸತ್ಯ ವಿಶ್ವಾಸ ಇದೆಯಲ್ವಾ, ಆ ವಿಶ್ವಾಸ ಇದ್ದವರು ನಾವು ಆತನನ್ನು ಮೆಚ್ಚಿಸ್ಲಿಕ್ಕೋಸ್ಕರ, ಆತನಿಗೋಸ್ಕರ ನಮಗೆ ಬದುಕಲಿಕ್ಕಾಗ್ತದೆ, ನಮ್ಮ ಆತ್ಮರಕ್ಷಣೆಗೋಸ್ಕರ ಬದುಕಲಿಕ್ಕಾಗ್ತದೆ. ಕಡೆಯದಾಗ ಒಂದು ವಾಕ್ಯ ಹೇಳಿ ನಿಲ್ಲಿಸ್ತೀನಿ, ಯಾಕಂದರೆ ಸಮಯ ಇಲ್ಲ. ಆದ್ದರಿಂದ 1 ಕೊರಿಂಥ 15:19 ಸಂತ ಪೌಲ್ ಹೇಳ್ತಾರೆ, ಫಸ್ಟ್ ಕೊರಿಂಥಿಯನ್ಸ್. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರೀತಿ ಸಹೋದರ ಇದು ಯಾವುದು ಹೇಳೋವಂಥ ಯೋಚನೆಯಲ್ಲಿ ಇರಲಿಲ್ಲ. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಮ್ಮ ಆತ್ಮರಕ್ಷಣೆಯನ್ನು ದೇವರು ಬಯಸ್ತಾ ಇದ್ದಾರೆ. ಒಂದು ವೇಳೆ ಒಂದು ಪ್ರಶ್ನೆ ಕೇಳ್ತೀನಿ, ಒಂದು ವೇಳೆ ಯೇಸು ಈಗ ಬಂದರೆ ಎಷ್ಟು ಜನ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಗ್ಯಾರಂಟಿ ಇದೆ? ಸುಮ್ಮನೆ ಯಾವುದೋ ಒಂದು ಗ್ಯಾರಂಟಿ ಅಂತ ಹೇಳೋದಲ್ಲ, ಎಷ್ಟು ಜನಕ್ಕೆ ನಿಜವಾಗ್ಲೂ ಗ್ಯಾರಂಟಿ ಇದೆ ಅಲ್ವಾ? ಕೈ ಏನು ಎತ್ತೋದು ಬೇಡ. ಸುಮ್ಮನೆ ಏನೋ ಒಂದು ಗ್ಯಾರಂಟಿ ನನಗಿದೆ, ನಾನು ಹೋಗ್ತೀನಿ ಅಂತ ಹೇಳೋದಲ್ಲ. ದೇವ್ರ ಕರುಣಾಮಯಿ, ದೇವ್ರ ಪ್ರೀತಿ ಸ್ವರೂಪಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲ, ಅದು ಎಲ್ಲರೂ ಹೇಳ್ತಾರೆ, ಜನರಲ್ಲಾಗಿ ಏನೋ ಹೇಳೋದಲ್ಲ. ಡೂ ಯು ಹ್ಯಾವ್ ದಟ್ ಗ್ಯಾರಂಟಿ, ದಟ್ ಕನ್ವಿಕ್ಷನ್? ಈ ಕಡೆ ಇಲ್ಲಿ ಈ ಬರೋದು ಯೇಸು ಕ್ರಿಸ್ತರು ತೀರ್ಪು ಕೊಡಲಿಕ್ಕಾಗಿ ಬರ್ತಾರೆ. ತೀರ್ಪು ಕೊಡಲಿಕ್ಕಾಗಿ ಬರುವಾಗ ನಾನು ಸಿದ್ಧನಾಗಿದ್ದೀನಾ? ಆರ್ ಯು ಪ್ರಿಪೇರ್ಡ್ ಟು ಮೀಟ್ ದ ಲಾರ್ಡ್? ಪ್ರಭುವನ್ನು ಭೇಟಿ ಆಗಲಿಕ್ಕೆ ನಾನು ಸಿದ್ಧನಾಗಿದ್ದೀನಾ? ಪ್ರಪಂಚದಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಒಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ನೋಡಿದ್ರೆ ಯೇಸು ಕ್ರಿಸ್ತನ ಬರೋಣ ಹತ್ತಿರ ಆಗಿದೆ, ತುಂಬಾ ಹತ್ತಿರ ಆಗಿದೆ. ನಾವು ಮಾತ್ರ ಯಾವುದ್ರ ಪ್ರಿಪೇರ್ ಆಗ್ತಾಯಿದ್ದೀವಿ? ನಾವು ಏನು ಆಸೆ ಪಟ್ಟಿದ್ದೀವೋ ಅದನ್ನು ಮಾಡ್ಕೊಳ್ಳಿಕ್ಕೆ ನಾವು ಪ್ರಿಪೇರ್ ಆಗ್ತಾಯಿದ್ದೀವಿ. ಯಾಕೆ ಗೊತ್ತಾ? ವಿಶ್ವಾಸ ಇಲ್ಲ ನಮ್ಮಲ್ಲಿ. ನಿಜವಾದ ವಿಶ್ವಾಸ ಅನ್ನೋದು, ಶುಭ ಸಂದೇಶದಿಂದ ಬಂದ ವಿಶ್ವಾಸ ನಮ್ಮ ಒಳಗಡೆ ಇದ್ದರೆ, ವಿ ವಿಲ್ ಪ್ರಿಪೇರ್ ಅವರ್ ಸೆಲ್ಸ್ ಟು ಮೀಟ್ ದ ಲಾರ್ಡ್ ಎವ್ರಿ ಡೇ. ಪ್ರತಿದಿನ ಪ್ರಭು ಬರ್ತಾರೆ, ಯೇಸು ಕ್ರಿಸ್ತರು ಬರ್ತಾರೆ. ಯೇಸು ಕ್ರಿಸ್ತರು ಇವತ್ತು ಬರ್ತಾರೆ, ಯಾಕಂದರೆ ಅವ್ರು ಹೇಳಿದ ಹೇಗೆ, ಕಳ್ಳ ಬರುವ ಹಾಗೆ ಬರ್ತೇನೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತೀನಿ ಅಂತ, ವಿತೌಟ್ ಎನಿ ಇಂಟಿಮೇಷನ್ ಐ ವಿಲ್ ಕಮ್ ಅಂತ ಹೇಳಿದ್ದಾರೆ. ಆದರೆ ಕೆಲವೊಂದು ಸಂಕೇತಗಳನ್ನ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ಈ ರೀತಿ ಆಗ್ತದೆ, ಸಭೆಯಲ್ಲಿ ಈ ರೀತಿ ಆಗ್ತದೆ, ಕುಟುಂಬಗಳಲ್ಲಿ ಈ ರೀತಿ ಆಗ್ತದೆ, ಮನುಷ್ಯನ ಹೃದಯದಲ್ಲಿ ಈ ರೀತಿ ಆಗ್ತದೆ. ಕೆಲವೊಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕೊಟ್ಟಿದ್ದಾರೆ. ಏನೆಲ್ಲ ಆಗ್ತದೆ ಪ್ರಪಂಚದಲ್ಲಿ, ಮನುಷ್ಯನ ಹೃದಯದಲ್ಲಿ, ಕುಟುಂಬಗಳಲ್ಲಿ, ಸಂಬಂಧಗಳಲ್ಲಿ, ಪ್ರಪಂಚದಲ್ಲಿ, ಆಕಾಶದಲ್ಲಿ, ಭೂಮಿಯಲ್ಲಿ, ಸಭೆಯಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗ್ತದೆ, ಎವ್ರಿ ಡೀಟೇಲ್ ಹ್ಯಾಸ್ ಗಿವನ್ ಹಿಯರ್. ಮತ್ತಾಯನ ಬರೆದ ಶುಭ ಸಂದೇಶ 24ನೇ ಅಧ್ಯಾಯ, ಲೂಕ 21, ಮಾರ್ಕ 13 ಮನೆಗೆ ಹೋಗಿ ಓದಿ. ಈ ಪುಸ್ತಕಗಳಲ್ಲಿ ಬರೆದು ಕೊಟ್ಟಿದ್ದಾರೆ ಯೇಸು ಕ್ರಿಸ್ತರು ನರಪುತ್ರನ ಪುನರಾಗಮನ ಸಮೀಪಿಸಿದಾಗ ಏನೆಲ್ಲ ಆಗ್ತದೆ ಅಂತ. ಆದರೂ ಹೇಳಿದರೆ ತಕ್ಷಣ ಅಲ್ಲ, ಎಂಡ್ ಅಲ್ಲ, ಇದು ಆರಂಭ ಅಂತ. ಬಟ್ ಎಂಡ್ ಯಾವಾಗ ಅಂತ ನಮಗೆ ಗೊತ್ತಿಲ್ಲ. ಆದರೆ ಒಂದು ಹೇಳಿದ್ದಾರೆ, ನೀವು ಸಿದ್ಧರಾಗಿರಿ. ನಾವು ಯಾವ್ಯಾವುದಕ್ಕೂ ಸಿದ್ಧ ಮಾಡ್ಕೊಳ್ತೀವಲ್ವ. ನಾವು ಈ ಪ್ರಪಂಚದಲ್ಲಿ ಅನೇಕ ವಿಷಯಗಳಿಗೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ, ನಮಗೆ ವಿಶ್ವಾಸ ಇರೋದ್ರಿಂದ. ಆದರೆ ನಿಜವಾದ ಒಂದು ಕ್ರಿಸ್ತ ಯೇಸುವಿನಿಂದ ಬಂದಂಥ ಅ ಟ್ರೂ ಫೇತ್ ನಮ್ಮೊಳಗಡೆ ಇದ್ದರೆ, ನಾವು ವಿಶ್ವಾಸಿಗಳಾದ ನಾವು ನಿಜವಾಗಲೂ ಸಿದ್ಧರಾಗ್ತೀವಿ. ಯಾವುದಕ್ಕೋಸ್ಕರ ಗೊತ್ತಾ? ಯೇಸು ಬರ್ತಾರೆ, ಅವ್ರ ಜೊತೆಗೆ ನಾನು ಹೋಗಬೇಕು. ಆದ್ದರಿಂದ ಅವರು ಈ ರೀತಿಯಲ್ಲಿ ನಾನು ಬದುಕೋದನ್ನು ಬಯಸ್ತಾ ಇದ್ದಾರೆ, ನಾನು ಸಿದ್ಧಳಾಗಬೇಕು ಅಂತ ನಾವು ಸಿದ್ಧರಾಗ್ತೀವಿ. ಜೊತೆಯಲ್ಲಿದ್ದ ಹೆಂಡತಿ ಮಕ್ಕಳಿಗೂ ಪ್ರಿಪೇರ್ ಮಾಡ್ತೀವಿ. ನೀವು ಎಷ್ಟು ಜನ ಮಾಡ್ತಾಯಿದ್ರು ನನಗೆ ಗೊತ್ತಿಲ್ಲ. ಮಾಡದೇ ಇದ್ದರೆ ವಿಶ್ವಾಸ ಪಡ್ಕೊಳ್ಳಿ, ವಿಶ್ವಾಸಿಗಳಾಗಿ ಸಿದ್ಧರಾಗಿ ಸಿದ್ಧಪಡಿಸಿ. ಪ್ರಭುವಿಗೆ ಏನು ಮೆಚ್ಚುಗೆ ಅನ್ನೋದನ್ನು ಕಲಿತುಕೊಳ್ಳಿ ಅಂತ ಬೈಬಲ್ ಇದೆ. ಟ್ರೈ ಟು ಲರ್ನ್, ಟ್ರೈ ಟು ನೋ ವಾಟ್ ಈಸ್ ಪ್ಲೀಸಿಂಗ್ ಟು ಗಾಡ್ ಅಂತ ಇದೆ. ಸುಮ್ಮನೆ ದೇವರಿಗೆ ಅದು ಇಷ್ಟ ಇದಿಷ್ಟ ಅಂತ ಏನೇನೋ ಇಷ್ಟ ಮಾಡೋದಲ್ಲ. ದೇವರಿಗೆ ಏನು ಇಷ್ಟ ಅಂತ ನಾವು ಕಲಿಬೇಕು, ಅರಿತುಕೊಳ್ಳಬೇಕು, ತಿಳ್ಕೋಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಅನಿಸುತ್ತೆ, ಎಫಿಷಿಯನ್ಸ್ 5:10 ಇರಬೇಕು. ಅಲ್ಲಿ ಹೇಳ್ತಾರೆ, ಪ್ರಭುವಿಗೆ ಮೆಚ್ಚುಗೆಯಾದದ್ದು ಯಾವುದು ಎಂಬುದನ್ನು ಕಲಿತುಕೊಳ್ಳಿರಿ. ಹೇಳಿ ನೋಡೋಣ. ಪ್ರಭು ಯೇಸುವಿಗೆ ಮೆಚ್ಚುಗೆಯಾದದ್ದು ಯಾವುದು ಎಂಬುದನ್ನು ಕಲಿತುಕೊಳ್ಳಿರಿ. ಹಾಗಾದರೆ ನಾವು ಕಲಿಬೇಕು. 17ನೇ ವಾಕ್ಯ ಹೇಳುತ್ತೆ, ಬುದ್ಧಿಹೀನರಾಗಿರದೆ ಪ್ರಭುವಿನ ಚಿತ್ತ ಏನು ಎಂಬುದನ್ನು ಗ್ರಹಿಸಿಕೊಳ್ಳಿರಿ. ಬುದ್ಧಿಹೀನರಾಗಿ ಬದುಕಬೇಡಿ. ದೇವರ ಚಿತ್ತ ಏನು ಎಂಬುದನ್ನು ಗ್ರಹಿಸಿಕೊಳ್ಳಿಕ್ಕೆ ನಮಗೆ ವಿಶ್ವಾಸ ಬೇಕು.
ವಿಶ್ವಾಸ ಇಲ್ಲದಿದ್ದವನಿಗೆ ದೇವ್ರ ಚಿತ್ತ ಏನೂ ಅಂತ ಅರ್ಥ ಆಗೋದಿಲ್ಲ. ಸುಮ್ಮನೆ ಕೈ ಎತ್ತಿ ಪ್ರಾರ್ಥನೆ ಮಾಡ್ತೀವಿ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ನೆರವೇರಲಿ. ಏನದು? ಏನೋ ಒಂದು ಯಾರೋ ಹೇಳ್ಕೊಟ್ರು, ನಾವು ಕಲ್ತ್ಕೊಂಡ್ವಿ, ಹೇಳಿದ್ವಿ. ಯುವರ್ ವಿಲ್ ಬಿ ಡನ್. ವಾಟ್ ಈಸ್ ಇಸ್ ವಿಲ್? ನೋ ಐಡಿಯಾ. ನಮಗೆಲ್ಲ ಐಡಿಯಾನೂ ಇದೆ. ದೇವರ ಈ ಚಿತ್ತ ಏನು? ಅದಕ್ಕೆ ವಾಕ್ಯ ಹೇಳ್ತೀವಿ, ಕಲಿತುಕೊಳ್ಳಿರಿ. ಲರ್ನ್, ಟ್ರೈ ಟು ನೋ ವಾಟ್ ಈಸ್ ಪ್ಲೀಸಿಂಗ್ ಟು ಗಾಡ್, ವಾಟ್ ಈಸ್ ದ ವಿಲ್ ಆಫ್ ಗಾಡ್ ಕನ್ಸರ್ನಿಂಗ್ ಯು. ಟ್ರೈ. ಇದು ಸುಮ್ಮನೆ ಮನೇಲಿ ಕೂತ್ಕೊಂಡು ಮಣಿ ಉಳಿಸಿದ್ರೆ ಸಿಗಲ್ಲ. ಸುಮ್ಮನೆ ಬೈಬಲ್ ಹಿಡ್ಕೊಂಡು ಕೂತ್ಕೊಂಡು ಅಲ್ಲಿ ಇಲ್ಲಿ ಓದ್ತಾ ಕೂತ್ಕೊಂಡ್ರೆ ಸಿಗಲ್ಲ. ಇದನ್ನು ಕಲೀಲಿಕ್ಕೆ ನಮ್ಮಲ್ಲಿ ಆಸಕ್ತಿ ಬೇಕು. ಮೊದಲು ಯಾವುದನ್ನು ದೇವರ ಇಚ್ಛೆ ಏನು ಅಂತ ಕಲಿಬೇಕಿಲ್ಲ ಅಂದರೆ ನಮ್ಮ ಆತ್ಮನ ನಾವು ಕಳ್ಕೊಳ್ತೀವಿ. ನಿಮ್ಮಲ್ಲಿ ಯಾರ ಆತ್ಮನೂ ಕಳ್ಕೊಬಾರ್ದು. ಯಾರು ಇವತ್ತು ಈ ಸಂದೇಶವನ್ನು ಆಲಿಸ್ತಾ ಇದ್ದೀರೋ ನೀವೆಲ್ಲರೂ ಪ್ರೆಷಸ್, ದೇವರಿಗೆ ತುಂಬ ಅಮೂಲ್ಯರು, ಘನವಂತರು, ಅತಿ ಪ್ರಿಯರು. ನಿಮಗೋಸ್ಕರ ದೇವರು ತಮ್ಮ ಒಬ್ಬನೇ ಮಗನನ್ನು ಬಲಿ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ನಮ್ಮ ಒಬ್ಬೊಬ್ಬರಿಗೋಸ್ಕರ ತಮ್ಮ ಪವಿತ್ರ ರಕ್ತವನ್ನು ಚೆಲ್ಲಿದ್ದಾರೆ. ಆದ್ದರಿಂದ ಯೇಸು ಕ್ರಿಸ್ತರು ಬೆಲೆ ಕೊಟ್ಟಿದ್ದಾರೆ ನಮಗೋಸ್ಕರ. ನಮ್ಮನ್ನು ಕೊಂಡುಕೊಳ್ಳಲಿಕ್ಕೆ ದೇವರು ಕೊಟ್ಟ ಬೆಲೆ ಚಿನ್ನ ಬೆಳ್ಳಿ ಅಲ್ಲ, ತನ್ನ ಪುತ್ರನ ಅಮೂಲ್ಯವಾದ ರಕ್ತವನ್ನು ನಮಗೋಸ್ಕರ ಕೊಟ್ಟಿದ್ದಾರೆ. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ನಿಜವಾಗ್ಲೂ ತಿರುಗಿ ದೇವರು ಕೊಟ್ಟಂಥ ಆ ಪವಿತ್ರ ಆತ್ಮರನ್ನು ನಮ್ಮ ಹೃದಯದಲ್ಲಿ ನಾವೇನು ಮಾಡಬೇಕು? ಅಕ್ಸೆಪ್ಟ್ ಮಾಡಬೇಕು, ರಿಸೀವ್ ಮಾಡ್ಕೋಬೇಕು. ಪವಿತ್ರ ಆತ್ಮರು ಬಂದ ಮೇಲೆ ನೀವು ವಿಶ್ವಾಸ ಅನ್ನೋದು ಬರೋದು ನಮ್ಮಲ್ಲಿ. ನಿಜವಾಗ್ಲೂ ದೇವರಿಗಾಗಿ ಬದುಕಲಿಕ್ಕೆ ಬೇಕಾದ ಆ ಒಂದು ವಿಶ್ವಾಸ ನಮಗೆ ಬರೋದು. ಈಗ ಮೋಶೆಯ ವಿಷಯದಲ್ಲಿ ನಾವು ಓದಿದ್ವಲ್ವ, ಆ ವಿಶ್ವಾಸ ನಮಗೆ ಬರಬೇಕಾದ್ರೆ ಖಂಡಿತವಾಗಲೂ ಆ ಪರಿಶುದ್ಧಾತ್ಮರೇ ಕೊಡಬೇಕು, ದೇವರೇ ಕೊಡಬೇಕು. ಕೊಡ್ತಾರೆ. ಯೇಸು ಹೇಳ್ತಾರಲ್ಲ, ಬಾಗಿಲ ಬಳಿ ನಿಂತಿದ್ದೀನಿ, ತಟ್ತಾ ಇದ್ದೀನಿ, ಓಪನ್ ಮಾಡಿಕೊಟ್ರೆ ಒಳಗೆ ಬರ್ತೀನಿ. ಒಳಗೆ ಬಂದರೆ ಅವರೇ ವಿಶ್ವಾಸ ಉಂಟು ಮಾಡ್ತಾರೆ ನಮ್ಮಲ್ಲಿ. ಆ ವಿಶ್ವಾಸದಲ್ಲಿ ನಾವು ಬದುಕಬೇಕು. ಓದೋಣ. 1 ಕೊರಿಂಥ 15:19. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಇರುವ ನಂಬಿಕೆ ಅಥವಾ ನಿರೀಕ್ಷೆ ಕೇವಲ ಬದುಕಿಗೆ ಸೀಮಿತ ಆಗಿದ್ದರೆ ಜಗತ್ತಿನಲ್ಲಿ ನಮಗಿಂತ ಭಾಗ್ಯವಂತರ ನಿರ್ಭಾಗ್ಯರ? ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಅದರ ಅರ್ಥ ಏನು ಗೊತ್ತಾ? ಕ್ರೈಸ್ತ ವಿಶ್ವಾಸಿಗಳಾದ ನೀವು ಯೇಸು ಕ್ರಿಸ್ತರನ್ನು ನಂಬಿ ಅವರಲ್ಲಿರ್ತಕ್ಕಂಥ ಆ ಒಂದು ನಿರೀಕ್ಷೆ ಈ ಲೋಕದ ಬದುಕಿಗೆ ಮಾತ್ರ ಸೀಮಿತವಾಗಿದ್ದರೆ ನಿಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಈ ಲೋಕದಲ್ಲಿ ನಮಗೆ ಅದು ಸಿಗುತ್ತೆ, ಇದು ಸಿಗುತ್ತೆ, ಒಳ್ಳೆಯದಾಗುತ್ತೆ, ನಾಳೆ ಒಳ್ಳೆಯದಾಗುತ್ತೆ, ನಾಡಿದ್ದು ಒಳ್ಳೆಯದಾಗುತ್ತೆ, ಇದೆಲ್ಲ ನಿರೀಕ್ಷೆ ಇಟ್ಕೊಂಡು ಬದುಕ್ತೀವಿ. ಸಿಕ್ತು, ನಿರ್ಭಾಗ್ಯರು ಅಂತ ಬೈಬಲ್ ಹೇಳುತ್ತೆ. ಭಾಗ್ಯವಂತರು ಯಾವಾಗ ಆಗ್ತೀವಿ ಗೊತ್ತಾ? ನಾವು ಇದಕ್ಕಿಂತ ಮೀರಿದ ಒಂದು ನಿರೀಕ್ಷೆಗೆ ಬರ್ತೀವಿ. ನಮಗೋಸ್ಕರ ದೇವರು ಒಂದು ಸ್ಥಳವನ್ನು ಅಣಿಗೊಳಿಸಿದ್ದಾರೆ. ದೇವರು ನಮಗೆ ಪರಲೋಕದಲ್ಲಿ ಒಂದು ಮನೆಯನ್ನು ರೆಡಿ ಮಾಡಿದ್ದಾರೆ. ಯೇಸು ಕ್ರಿಸ್ತರು ಹೇಳಿದ್ದಾರೆ ಯೋಹಾನ 14ರಲ್ಲಿ, ನಾನು ಹೋಗಿ ನಿಮಗೋಸ್ಕರ ಸ್ಥಳವನ್ನು ಸಿದ್ಧಪಡಿಸಿ ಮರಳಿ ಬಂದು ನಾನು ಕರೆದುಕೊಂಡು ಹೋಗ್ತೀನಿ. ಸೊ ಆ ಒಂದು ನಿರೀಕ್ಷೆ ಇರುವವರೇ ಭಾಗ್ಯವಂತರು. ಯೇಸು ಬರ್ತಾರೆ, ಆದುದರಿಂದ ನಾನು ಪಾಪಕ್ಕೆ ವಿಮುಖಳಾಗಿ ಬದುಕಬೇಕು. ಎಲ್ಲ ಥರದ ಸ್ವಾರ್ಥವನ್ನು ಬಿಡಬೇಕು, ದ್ವೇಷವನ್ನು ಬಿಡಬೇಕು, ಹೊಟ್ಟೆ ಕಿಚ್ಚನ್ನು ಬಿಡಬೇಕು, ಎಲ್ಲ ಥರದ ದುರ್ವ್ಯಾಮೋಹಗಳನ್ನ ಬಿಟ್ಟು ಪ್ರಭು ಯೇಸು ಕ್ರಿಸ್ತನ ಆ ಪುನರಾಗಮನವನ್ನು ಎದುರು ನೋಡ್ತಾ ಬದುಕಬೇಕೆಂದು ನಿರೀಕ್ಷಿಸ್ತಾ ಇರುವವರೇ ಭಾಗ್ಯವಂತರು. ಮಾತ್ರವಲ್ಲ, ನನ್ನ ದೇಹ ದೇವರ ಆಲಯ, ಈ ದೇವಾಲಯದಲ್ಲಿ ದೇವರು ವಾಸವಾಗಿದ್ದಾರೆ. ಆದುದರಿಂದ ಈ ದೇಹವನ್ನು ನಾನು ಪರಿಶುದ್ಧವಾಗಿ ಇಟ್ಕೋಬೇಕು. ಏಕೆಂದರೆ ಒಂದು ದಿನ ಯೇಸು ಕ್ರಿಸ್ತರು ಬರುವಾಗ ಈ ದೇಹವನ್ನು ರೂಪಾಂತರಗೊಳಿಸಿ ತಮ್ಮ ತೇಜೋಮಯ ಶರೀರದಂತೆ ಮಾಡ್ತಾರೆ. ಆದುದರಿಂದ ಈ ದೇಹದಲ್ಲಿ ದೇವರ ಮಹಿಮೆ ಬೆಳಗುವ ಹಾಗೆ ದೇವರ ಮಹಿಮೆಗಾಗಿ ಈ ದೇಹವನ್ನು ನಾನು ಉಪಯೋಗಿಸ್ಕೋಬೇಕು ಅಂತ ನಾವೊಬ್ಬೊಬ್ಬರು ಕೂಡ ನಿರೀಕ್ಷೆಯಿಂದ ಬದುಕ್ತೀವಿ. ಈ ನಿರೀಕ್ಷೆ ಇದ್ದರೆ ನಾವು ಭಾಗ್ಯವಂತರು. ಈ ನಿರೀಕ್ಷೆ ಇಲ್ಲದೆ ಇದ್ದರೆ ನಮ್ಮಂಥ ನಿರ್ಭಾಗ್ಯರು ಬೇರೆ ಯಾರೂ ಕೂಡ ಈ ಪ್ರಪಂಚದಲ್ಲಿಲ್ಲ. ಆದರೆ ಇವತ್ತಿನ ಕ್ರೈಸ್ತ ಸಭೆಯನ್ನು ನೋಡುವಾಗ, ಕ್ರೈಸ್ತ ವಿಶ್ವಾಸಿಗಳನ್ನು ನೋಡುವಾಗ ನಮಗೇನು ಅನಿಸುತ್ತೆ ಗೊತ್ತಾ? ನಿರ್ಭಾಗ್ಯರಲ್ಲ ಅಂತ ಅನಿಸುತ್ತೆ. ಯಾಕೆ ಇಷ್ಟೊಂದು ನಿರ್ಭಾಗ್ಯರಾಗಿ ಬದುಕ್ತಾ ಇದ್ದಾರೆ ಇವರು ಅಂತ ಅನಿಸುತ್ತೆ. ಯಾವ ವಿಷಯದಲ್ಲಿ ಟೆನ್ಷನ್ ಹೇಳಿ ಬೆಳಗ್ಗೆಯಿಂದ ಸಂಜೆ ತನಕ? ಬರೀ ಲೋಕದ ವಿಷಯದಲ್ಲೇ, ಶರೀರಕ್ಕೆ ಸಂಬಂಧಪಟ್ಟ ವಿಷಯದಲ್ಲೇ.
ಎಷ್ಟು ಜನ ನಾವು ಪ್ರತಿದಿನ ಆಲೋಚನೆ ಮಾಡ್ತೀವಿ ಸ್ವರ್ಗದ ವಿಷಯನ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯನ, ಅಮರ ಜೀವಕ್ಕೆ ಸಂಬಂಧಪಟ್ಟ ವಿಷಯನ, ಆ ಪುನರುತ್ಥಾನದ ವಿಷಯನ, ರೂಪಾಂತರದ ವಿಷಯನ ಎಷ್ಟು ಜನ ಆಲೋಚನೆ ಮಾಡಿಕೊಂಡು ಅದನ್ನ ನೆನೆಸ್ಕೊಂಡು ದೇವ್ರಿಗೆ ಸ್ತೋತ್ರ ಮಾಡಿಕೊಂಡು ಜೊತೆಯಲ್ಲಿದ್ದವರಿಗೂ ಅದನ್ನೇ ಹೇಳಿ ಎನ್ಕರೇಜ್ ಮಾಡಿಕೊಂಡು ಎಷ್ಟು ಜನ ಬದುಕ್ತಾ ಇದ್ದೀವಿ. ನಾವು ಎನ್ಕರೇಜ್ ಮಾಡೋದೇನು ಗೊತ್ತಾ? ಹೆದರಬೇಡಿ ಬ್ರದರ್, ಹೆದರಬೇಡಿ ಸಿಸ್ಟರ್, ನಾಳೆ ಎಲ್ಲ ಒಳ್ಳೆಯದಾಗುತ್ತೆ, ಬರೀ ಇದೆ. ಇದನ್ನು ಎನ್ಕರೇಜ್ ಮಾಡೋಕ್ಕೆ ನೀನು ಬೇಕಾ? ಇದನ್ನು ಎಲ್ಲರೂ ಎನ್ಕರೇಜ್ ಮಾಡ್ತಾರೆ. ಪ್ರಪಂಚದಲ್ಲಿ ಎಷ್ಟೋ ಎನ್ಕರೇಜ್ ಮಾಡುವ ಮೋಟಿವೇಶನ್ ಸ್ಪೀಕರ್ಸ್ಗಳಿದ್ದಾರೆ, ಅವ್ರು ಎನ್ಕರೇಜ್ ಮಾಡೋದು ಇದೇನೆ. ಎನ್ಕರೇಜ್ ಮಾಡೋದು ಮಾತ್ರ ಅಲ್ಲ, ಐಡಿಯಾ ಕೊಡ್ತಾರೆ ಹೇಗೆ ಸಕ್ಸಸ್ ಆಗ್ಬೋದು ಅಂತ. ಹೋಲಿ ಸ್ಪಿರಿಟ್ ಅದೆಲ್ಲ ಕೊಡೋದು. ಈ ಕ್ರಿಸ್ತಿಯ ವಿಶ್ವಾಸ ಎನ್ಕರೇಜ್ ಮಾಡೋದು ಯಾವುದಕ್ಕೆ ಗೊತ್ತಾ? ಕ್ರಿಸ್ತನಿಗಾಗಿ ಬದುಕಲಿಕ್ಕೆ, ಕ್ರಿಸ್ತನಿಗಾಗಿ ಕಷ್ಟ ಸಂಕಟಗಳನ್ನ ಅನುಭವಿಸಲಿಕ್ಕೆ, ಕ್ರಿಸ್ತನಿಗಾಗಿ ನನ್ನನ್ನು ಬಲಿಯಾಗಿ ಕೊಡಲಿಕ್ಕೆ, ಕ್ರಿಸ್ತನಿಗೋಸ್ಕರ ನನ್ನ ದೇಹಾತ್ಮ ಪ್ರಾಣವನ್ನು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ, ಕ್ರಿಸ್ತನಿಗೋಸ್ಕರ ನಾನು ಪಾಪಕ್ಕೆ ವಿಮುಖನಾಗಿ ದೇವರ ಕಡೆಗೆ ತಿರುಗಿ ದೇವರಿಗೆ ಸಾಕ್ಷಿ ಮಗನಾಗಿ ಲೋಕದಲ್ಲಿ ಬದುಕಲಿಕ್ಕೆ, ಕ್ರಿಸ್ತನಿಗೋಸ್ಕರ ಶುಭ ಸಂದೇಶವನ್ನು ಸಾರಲಿಕ್ಕೆ ದೇವರು ನಮಗೆ ಈ ವಿಶ್ವಾಸವನ್ನು ಕೊಟ್ಟಿರೋದು. ಇವತ್ತದು ನಮ್ಮಲ್ಲಿ ಇಲ್ಲದೇ ಇದ್ದರೆ ನಾವು ನಿರ್ಭಾಗ್ಯರು ಪ್ರಿಯರೇ. ನಾವು ಆಗಬೇಕು. ದೇವರು ಬಯಸ್ತಾರೆ, ದೇವರು ಅದನ್ನೇ ಬಯಸ್ತಾ ಇದ್ದಾರೆ. ಮತ್ತೆ ಹೇಳ್ತೀನಿ, ದೇವರು ನಮ್ಮಲ್ಲಿರುವ ಆತ್ಮವನ್ನು ಅತ್ಯಪೇಕ್ಷೆಯಿಂದ ಬಯಸ್ತಾರೆ. ಯಾಕೋಬ 5:4 ನಾವು ಓದ್ತೀವಿ. ಜೇಮ್ಸ್ ಚಾಪ್ಟರ್ 5:4 ಅನಿಸುತ್ತೆ. ದೇವರು ನಮ್ಮಲ್ಲಿರುವಂತಹ ಆತ್ಮವನ್ನು, ಜೇಮ್ಸ್ 4:5 ಜೇಮ್ಸ್ 4:5 ನಾವು ನೋಡ್ತೀವಿ. ಯಾಕೋಬ 4ನೇ ಅಧ್ಯಾಯ 5ನೇ ವಾಕ್ಯ, ದೇವರು ನಮ್ಮಲ್ಲಿರುವ ಆತ್ಮವನ್ನು ಅತ್ಯಾಸಕ್ತಿಯಿಂದ ಅಪೇಕ್ಷಿಸುತ್ತಾರೆ. ಹೇಳಿ ನೋಡೋಣ ಎಲ್ಲರೂ. ದೇವರು ನನ್ನಲ್ಲಿರುವ ಆತ್ಮವನ್ನು ಅತ್ಯಾಸಕ್ತಿಯಿಂದ ಬಯಸುತ್ತಿದ್ದಾರೆ. ದೇವರು ಏನು ಬಯಸ್ತಾ ಇದ್ದಾರೆ? ನನ್ನ ಆತ್ಮ ರಕ್ಷಣೆ ಆಗೋದನ್ನು ಬಯಸ್ತಾ ಇದ್ದಾರೆ. ನನ್ನ ಸಂಪೂರ್ಣ ವಿಮೋಚನೆ, ಮೈ ಕಂಪ್ಲೀಟ್ ಸಾಲ್ವೇಷನ್ ದೇವರು ಬಯಸ್ತಾ ಇದ್ದಾರೆ. ನನ್ನ ಆತ್ಮ ರಕ್ಷಣೆ ಆಗಿ ನಾನು ಅಲ್ಲಿ ಹೋಗಬೇಕು, ಅದನ್ನು ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ಮಲ್ಲಿ ಯಾರಾದರೂ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು ಹೊರದೇಶಕ್ಕೆಲ್ಲ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಹೊರದೇಶಕ್ಕೆಲ್ಲ ಹೋಗುವಾಗ ನೀವು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ. ಈ ತಿಂಗಳು ಇಂಥ ಡೇಟ್ಗೆ ಇಂಥ ಟೈಮಿಗೆ ಅವರು ಮನೆಗೆ ಬರ್ತಾರೆ ಅಂತ ಟಿಕೆಟ್ ಎಲ್ಲ ಬುಕ್ ಆಗಿದೆ, ಫ್ಲೈಟ್ ಹತ್ತಿದ್ದಾರೆ, ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ. ನಿಮ್ಮಲ್ಲಿ ಎಷ್ಟು ಜನ ಆಸೆ ಪಡ್ತೀರಿ ಅವ್ರು ಅರ್ಧ ದಾರಿ ತನಕ ಬಂದರೆ ಸಾಕು ಅಂತ? ನನ್ನ ಮಗ ಅಲ್ಲಿಂದ ಹೊರಟಿದ್ದಾನೆ, ಅಮೇರಿಕಾದಿಂದ ಹೊರಟಿದ್ದಾನೆ, ಈಗ ಇನ್ನೆಲ್ಲೋ ಬಂದಿದ್ದಾನೆ, ಸೆಂಟ್ರಲ್ಲೆಲ್ಲ ಫ್ಲೈಟಲ್ಲಿ ಇಳಿದಿದ್ದಾನೆ, ಸಾಕು ಅಲ್ಲಿ ತನಕ ಬಂದರೆ ಸಾಕಪ್ಪ ಅಂತ ಎಕ್ಸ್ಪೆಕ್ಟ್ ಮಾಡೋ ತಂದೆ ತಾಯಿಂದ್ರೆ ಎಷ್ಟು ಜನ ಇದ್ದೀರಿ? ಸಾಕ ಅಲ್ಲಿ ತನಕ ಬಂದರೆ? ಇಲ್ಲ ಏರ್ಪೋರ್ಟ್ ತನಕ ಬಂದಿದ್ದಾನೆ, ಸಾಕಾ? ಎಲ್ಲಿ ತನಕ ಬರಬೇಕು ಅಂತ ನೀವು ಬಯಸ್ತೀರಾ? ಮನೆ ತನಕ ಬರಬೇಕು ಅಂತ ಬಯಸ್ತೀರಿ. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳ ವಿಷಯದಲ್ಲಿ ಇಷ್ಟು ಒಳ್ಳೆಯದನ್ನು ಬಯಸೋದಾದರೆ, ಸ್ವರ್ಗದಲ್ಲಿರ್ತಕ್ಕಂಥ ಒಳ್ಳೆಯವನು ಮಾತ್ರ ಆಗಿರ್ತಕ್ಕಂಥ ನಮ್ಮ ತಂದೆಯಾದ ದೇವರು ಅವರ ಮಕ್ಕಳ ವಿಷಯದಲ್ಲಿ ಬಯಸೋದೇನು ಗೊತ್ತಾ? ನಾವು ಸ್ವರ್ಗ ಸೇರಬೇಕು ಅಂತ, ನಾವು ಅವ್ರ ಮನೆಗೆ ತಲುಪಬೇಕು ಅಂತ, ಎಲ್ಲೋ ಹಾಳಾಗಿ ಹೋಗಬೇಕು ಅಂತ ಅಲ್ಲ. ಏಸು ಅಂದ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಧ್ಯಾನ ಅಂದ್ಕೊಂಡು ಬೈಬಲ್ ಹಿಡ್ಕೊಂಡು ಅಲ್ಲೆಲ್ಲೂ ಹೇಳ್ಕೊಂಡು ಅನ್ಯ ಭಾಷೆ ಹೇಳ್ಕೊಂಡು ನಾವು ಅರ್ಧ ದಾರಿ ಬರಬೇಕು ಅಂತ, ಏರ್ಪೋರ್ಟ್ ತನಕ ಬರಬೇಕು ಅಂತ ಅಲ್ಲ, ಯಾವುದೋ ಒಂದು ಸ್ಟೇಷನಲ್ಲಿ ಇಳಿದು ಎಲ್ಲೋ ದಾರಿ ತಪ್ಪಿ ಹೋಗಬೇಕು ಅಂತ ಅಲ್ಲ, ಮನೆಗೆ ತಲುಪಬೇಕು ಅಂತ. ಶಾಲೆಗೆ ಹೋಗುವ ಮಕ್ಕಳನ್ನ ಅಪ್ಪ ಅಮ್ಮಂದ್ರೆ ಎದುರು ನೋಡ್ತಾ ಇರ್ತಾರೆ. ಶಾಲೆಗೆ ಹೋಗಿ ಅರ್ಧ ದಾರಿ ತನಕ ಬರಬೇಕು ಅಂತ ಅಲ್ಲ, ಶಾಲೆಗೆ ಹೋಗಿ ಚೆನ್ನಾಗಿ ಓದು ಬರ ಮಾಡಿ ಎಲ್ಲ ಅಲ್ಲೇ ಇರಬೇಕು ಅಂತ ಅಲ್ಲ, ಸಂಜೆ ಮನೆಗೆ ಬರಬೇಕು ಅಂತ. ಯಾಕೆಂದರೆ ಪ್ರೀತಿ ಇದೆಯಲ್ವಾ? ಅದೇ ದೇವರಿಗೂ ನಮ್ಮ ಮೇಲೂ ಪ್ರೀತಿ ಇದೆ ಪ್ರಿಯರೇ. ಆ ಪ್ರೀತಿನ ಅವ್ರು ತೋರಿಸ್ಕೊಟ್ರು ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟು. ಇವತ್ತು ಆ ಸ್ವರ್ಗದ ತಂದೆ ಬಯಸ್ತಾ ಇದ್ದಾರೆ, ನೀನು ಅಲ್ಲಿಗೆ ಬರಬೇಕು ಅಂತ, ಅಪ್ಪನ ಮನೆಗೆ ಬರಬೇಕು ಅಂತ, ನಾನು ಅಲ್ಲಿ ತಲುಪಬೇಕು ಅಂತ. ತಲುಪಲಿಕ್ಕೆ ಒಂದು ದಾರಿ ಕೊಟ್ಟಿದ್ದಾರೆ, ಒಂದೇ ದಾರಿ ಯೇಸು. ಆ ಯೇಸು ಆಗಿರ್ತಕ್ಕಂಥ ದಾರಿಯಲ್ಲಿ ನಮಗೆ ಚಲಿಸ್ಲಿಕ್ಕೆ ಆಗಬೇಕಾದ್ರೆ ವಿಶ್ವಾಸ ಬೇಕು. ವಿಶ್ವಾಸನೂ ಕೊಟ್ಟಿದ್ದಾರೆ, ದಾರಿನೂ ಕೊಟ್ಟಿದ್ದಾರೆ. ಇನ್ನು ನಡೆಯೋದು ನನ್ನ ಫ್ರೀ ವಿಲ್. ದೇವ್ರು ಜುಟ್ಟಿಡಿದು ಎಳ್ಕೊಂಡು ಹೋಗಲ್ಲ. ದಟ್ ಈಸ್ ಅಪ್ ಟು ಯು. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮ್ಮನ್ನು ಅತಿಯಾಗಿ ಪ್ರೀತಿಸಿ ನಮ್ಮೆಲ್ಲರ
ಪಾಪಗಳನ್ನು ಪರಿಹಾರ ಮಾಡೋದಕ್ಕಾಗಿ ನಿಮ್ಮ ಏಕೈಕ ಪುತ್ರನನ್ನೇ ನಮಗಾಗಿ ಬಲಿ ಕೊಟ್ಟಿದ್ದೀರಿ ಅಪ್ಪ. ಯೇಸುವೆ, ನೀವು ನಮ್ಮ ಬದಲಿಗೆ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ನಿಮ್ಮ ಪವಿತ್ರ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಪರಿಶುದ್ಧ ಜನಾಂಗವನ್ನಾಗಿ ಮಾಡಿದ್ದೀರಿ. ಪಾಪದ ಮಾಲಿನ್ಯ ತುಂಬಿದ ನಮ್ಮ ಅಂತರಂಗವನ್ನು ಯೇಸುವೆ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸಿದ್ದೀರಿ. ನಾವು ಸೈತಾನನಿಗೆ ಸೇರಿದವರಾಗಿದ್ದೆವು, ಆದರೆ ನಮ್ಮನ್ನು ಆ ಬಂಧನದಿಂದ ಬಿಡುಗಡೆ ಮಾಡಿ ದೇವರಿಗೆ ಸೇರಿದ ದೇವರ ಮಕ್ಕಳನ್ನಾಗಿ ನೀವು ಮಾಡಿದ್ದೀರಿ. ನಮ್ಮನ್ನು ದೇವರ ಮಕ್ಕಳನ್ನಾಗಿಸುವುದಕ್ಕಾಗಿ ನೀವು ನಿಮ್ಮ ಪವಿತ್ರ ರಕ್ತವನ್ನೇ ಬೆಲೆಯಾಗಿ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದೀರಿ ಕರ್ತನೆ. ನಮ್ಮ ದೇಹದ ಮುಖಾಂತರ ಪಿತನೇ ನಿಮಗೆ ಮಹಿಮೆ ಆಗುವ ಜೀವನವನ್ನು ಜೀವಿಸುವುದನ್ನು ನೀವು ಬಯಸುವಂಥ ಒಳ್ಳೆಯ ತಂದೆ ನೀವಾಗಿದ್ದೀರಿ. ನಾವು ಯಾರು ಕೂಡ ಈ ಲೋಕದ ವ್ಯಾಮೋಹಗಳಲ್ಲಿ ಸಿಕ್ಕಿ ಹಾಕಿಕೊಂಡು ನಾಶವಾಗಿ ಹೋಗದೆ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಅಮರ ಜೀವ ಪಡೆದುಕೊಳ್ಳಬೇಕು, ಆ ಸ್ವರ್ಗ ರಾಜ್ಯಕ್ಕೆ ಬರಬೇಕು ಎಂದು ಬಯಸುವಂಥ ಒಳ್ಳೆ ತಂದೆ ನೀವಾಗಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಆ ಪರಲೋಕ ರಾಜ್ಯದ ದಾರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ವಿಶ್ವಾಸದ ಜೀವನವನ್ನು ಯಾವ ರೀತಿ ಬದುಕಬೇಕು ಎಂದು ಅನೇಕ ಸಾಕ್ಷಿಗಳನ್ನು ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಇರಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಲ್ಲೆಲೂಯಾ. ಅಪ್ಪ ತಂದೆಯಾದ ದೇವರೇ, ಇಂದು ಈ ಸಂದೇಶವನ್ನು ಆಲಿಸಿರುವ, ಈ ಸ್ಥಳದಲ್ಲಿ ಸೇರಿರುವ ಪ್ರತಿಯೊಬ್ಬರ ಜೀವಿತಗಳು ಕೂಡ ಸಂಪೂರ್ಣವಾಗಿ ರಕ್ಷಿಸಲ್ಪಡಲಿ ಅಪ್ಪ. ಯಾರೊಬ್ಬರೂ ನಾಶವಾಗದೆ ಪ್ರತಿಯೊಬ್ಬರೂ ಕೂಡ ಪುತ್ರನಲ್ಲಿಟ್ಟ ವಿಶ್ವಾಸದ ಮುಖಾಂತರವಾಗಿ ನಿತ್ಯ ರಕ್ಷೆಯನ್ನು ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತನ ಅನ್ಯೋನ್ನತೆಯಲ್ಲಿ ಪ್ರತಿಯೊಬ್ಬರು ಪ್ರತಿನಿತ್ಯವೂ ಜೀವಿಸುವಂತೆ ಆಗಲಿ ಅಪ್ಪ. ವಿಶ್ವಾಸದ ಓಟವನ್ನು ಪೂರ್ತಿಯಾಗಿ ಓಡಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ಕೇಳಿರುವ ಸತ್ಯಗಳಿಗೆ ಬಿಗಿಯಾಗಿ ಕಚ್ಚಿಕೊಳ್ಳಲು ಬೇಕಾದ ಕೃಪೆ ಒಬ್ಬೊಬ್ಬರಲ್ಲಿ ಉಂಟಾಗಲಿ ಅಪ್ಪ. ಹಲ್ಲೆಲೂಯಾ. ಯೇಸುವೆ ನಿಮ್ಮ ಪುನರಾಗಮನವನ್ನು ನಿರೀಕ್ಷಿಸುತ್ತಾ ಎದುರು ನೋಡುತ್ತಾ ಸಂತೋಷದಿಂದ ಜೀವಿಸಲು ಬೇಕಾದ ಆತ್ಮನ ಬಲ ಒಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ ಅಪ್ಪ. ಅಳಿದು ಹೋಗುವ ಲೋಕಕ್ಕಾಗಿ ಬದುಕದೆ ಅಳಿದು ಹೋಗದೇ ಇರುವ ಅಮರ ರಾಜ್ಯಕ್ಕಾಗಿ, ಸ್ವರ್ಗ ರಾಜ್ಯಕ್ಕಾಗಿ ಬದುಕಲು ಬೇಕಾದ ಕೃಪೆ, ಜ್ಞಾನ, ಅರಿವು ಪ್ರತಿಯೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, 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 ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ನಿತ್ಯ ಜೀವವನ್ನು ಗುರಿಯಾಗಿಟ್ಟುಕೊಂಡು, ಸ್ವರ್ಗವನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ಈ ಲೋಕದಲ್ಲಿ ಕ್ರಿಸ್ತನಿಗಾಗಿ ಜೀವಿಸಲು ಬೇಕಾದಂಥ ಕೃಪೆ ಒಬ್ಬೊಬ್ಬರಲ್ಲಿ ಉಂಟಾಗಲಿ ಕರ್ತನೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯಾರೆಲ್ಲ ಇಲ್ಲಿ ರೋಗದಿಂದ ಇದ್ದಾರೋ ಯೇಸುವೆ ನಿಮ್ಮ ನಾಮದ ಶಕ್ತಿಯಿಂದ ಅವರಲ್ಲಿ ಸೌಖ್ಯ ಉಂಟಾಗಲಿ ಅಪ್ಪ. ಯಾರೆಲ್ಲ ಯಾವುದೆಲ್ಲ ಬಂಧನದಲ್ಲಿದ್ದಾರೋ ಯೇಸು ನಾಮದ ಶಕ್ತಿಯಿಂದ ಅವರಲ್ಲಿ ಬಿಡುಗಡೆ ಸ್ವೀಕಾರವಾಗಲಿ ಅಪ್ಪ. ನೀವು ಕೊಟ್ಟ ಬಿಡುಗಡೆ, ನೀವು ಕೊಟ್ಟ ಸೌಖ್ಯ, ನೀವು ಕೊಟ್ಟ ಸಮಾಧಾನ ಪ್ರತಿಯೊಬ್ಬರು ಪಡೆದುಕೊಂಡು ಜೀವಿಸುವಂತೆ ಆಗಲಿ ಅಪ್ಪ. ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಜೀವಿಸುವಂತೆ ಆಗಲಿ ಅಪ್ಪ. ನೀವು ಕಳಿಸಿಕೊಟ್ಟ ಪರಿಶುದ್ಧ ಆತ್ಮರನ್ನು ಪ್ರತಿಯೊಬ್ಬರು ಸ್ವೀಕಾರ ಮಾಡಿ ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಲ್ಲೆಲೂಯಾ. ಅಪ್ಪ ತಂದೆಯಾದ ದೇವರೇ, ಈ ಒಂದು ಸ್ವರ್ಗ ರಾಜ್ಯದ ಕಾರ್ಯದಲ್ಲಿ ಆಸಕ್ತಿ ವಹಿಸಿ ಅನೇಕ ಆತ್ಮಗಳ ರಕ್ಷಣೆಗಾಗಿ ದುಡಿಯುತ್ತಿರುವ ಈ ಕುಟುಂಬದ ಪ್ರತಿಯೊಬ್ಬರಿಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ಒಂದು ಶುಭ ಸಂದೇಶ ಪ್ರಚಾರ ಕಾರ್ಯದಲ್ಲಿ ಆಸಕ್ತಿ ವಹಿಸಿರುವ ಈ ಕುಟುಂಬಕ್ಕಾಗಿಯೂ ಅವರೊಂದಿಗೆ ಸಹಕರಿಸುತ್ತಿರುವ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ಸೇವಾ ಕಾರ್ಯ ಇನ್ನೂ ಅಭಿವೃದ್ಧಿ ಆಗಲಿ ಅಪ್ಪ. ಅನೇಕ ಆತ್ಮಗಳು ಯೇಸುವನ್ನು ಅನುಭವಿಸುವಂತೆ ಆಗಲಿ ಅಪ್ಪ. ಪಾಪಕ್ಕೆ ವಿಮುಖರಾಗಿ ಯೇಸುವೆ ನೀವು ಕೊಟ್ಟ ನಿತ್ಯ ರಕ್ಷಣೆಯಲ್ಲಿ ಭಾಗಿಯಾಗುವಂಥ ಕೃಪೆ ಈ ಸ್ಥಳದಲ್ಲಿ ಉಂಟಾಗಲಿ ಅಪ್ಪ. ಯೇಸು ನಾಮದಲ್ಲಿ ಈ ಭವನ ಆಶೀರ್ವದಿಸಲ್ಪಡಲಿ. ಒಂದು ಪ್ರಾರ್ಥನೆ ಆಲಯವಾಗಿ ಇದು ನಿರಂತರವೂ ಇರಲಿ ಎಂದು ಆಶೀರ್ವದಿಸ್ತಾ ಇದ್ದೇವಪ್ಪ. ಈ ಮನೆಯಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರು ಯೇಸುವಿನ ಶಾಂತಿ ಸಮಾಧಾನದಿಂದಲೂ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬಲಗೊಂಡು ವಿಶ್ವಾಸಕ್ಕೆ ಯೋಗ್ಯ ಸಾಕ್ಷಿಗಳಾಗಿ ಬದುಕುವಂತೆ ಆಗಲಿ ಅಪ್ಪ. ಇಲ್ಲಿ ಬಂದಂಥ ಪ್ರತಿಯೊಬ್ಬರೂ ಕೂಡ ವಿಶ್ವಾಸಕ್ಕೆ ಯೋಗ್ಯ ಸಾಕ್ಷಿಗಳಾಗಿ ನಾವೊಬ್ಬೊಬ್ಬರು ಬದುಕುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಸದಾ ಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ, ಆಮೇನ್.